hallelujah, Hallelujah. amen. God has enabled us to walk through all, amen, 7 months, made us to enter into this new month. ದೇವರು ಕಳೆದ 7 ತಿಂಗಳು ಕೂಡ ನಮ್ಮನ್ನು ನಡೆಸುತ್ತಾ ಈ 8ನೇ ತಿಂಗಳನ್ನು ಪ್ರವೇಶಿಸುವಂತೆ ಆತ ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಕರங்களை ಉಯರ್ತಿ நன்றி செலுத்தலாமா? ಎಲ್ಲರೂ ಕರಗಳನ್ನು ಮೇಲೆತ್ತಿ ದೇವರಿಗೆ ವಂದನೆ ಹೇಳೋಣವಾ? ಆಮೆನ್. ಅದಕ್ಕಾಗಿ நன்றி செலுத்துகிறேன். ಅದಕ್ಕಾಗಿ ನಾವು ವಂದನೆ ಹೇಳ್ತೇನಪ್ಪ. ಆಮೆನ್. சொல்லுங்க, உள்ளத்திலிருந்து சொல்லுங்க. ಹೇಳ್ರಿ, ಹೃದಯದ ಅಂತರಾಳದಿಂದ ಇದುವರೆಗೂ ನಡೆತಿನ ಎಬಿನೇಜರೇ, ಇದುವರೆಗೂ ನಡೆಸಿದ ಎಬಿನೇಜರೇ, ಮೇಲೂ ನೀನೇ ನಡೆಸುವೆ, ಇನ್ನು ಮುಂದೆಯೂ ನೀವು ನನ್ನನ್ನು ನಡೆಸುವಾತನಾಗಿದ್ದೀರಿ, ನಡೆಸುವೀங்க, ನೀವೇ ನನ್ನನ್ನು ನಡೆಸುವಾತನಾಗಿದ್ದೀರಪ್ಪ. ಆಮೆನ್, ಆಮೆನ್, ஹalleluya, ஹalleluya. ஆமென். இந்த வருகிற 5 மாதங்கள் ஆமென் எனது இந்த தேசத்துக்கு ஒரு பெரிய மாற்றுதலாய் ಇನ್ನುಮಾಯಿ ಅದು நடக்க போகிறது. ಬರುವಂತ 5 ತಿಂಗಳು ದೇಶದಲ್ಲಿ ಇನ್ನೂ ಬದಲಾವಣೆಗಳನ್ನು ತರಲಿಕ್ಕಿದೆ. ஹalleluya, ஹalleluya. ஆமென். கர்த்தர் பேசின வார்த்தையின்படி கடந்த மாதத்திலிருந்து ஆமென் ಅನೇಕ விஷயங்கள் தேசத்தில் மாற்றுதலை பார்த்து கொண்டிருக்கிறோம். ದೇವರು ಮಾತನಾಡಿದಂತೆ ಕಳೆದ ತಿಂಗಳಿಂದ ಅನೇಕ ಮಾರ್ಪಾಡುಗಳನ್ನು ನಾವು ನೋಡ್ತಾ ಇದ್ದೇವೆ. ஹalleluya, ஹalleluya. ஆனால் கர்த்தர் ஆமென் எதிரிகளை வந்து எதிர்த்து நிற்கிற காரியம் தொடர்ந்து போகிறது. ದೇವರು ಶತ್ರುಗಳಿಗೆ ಎದುರಾಗಿ ನಿಲ್ಲುವಂತ ಕಾರ್ಯ ಇನ್ನು ಮುಂದುವರಿಲಿಕ್ಕಿದೆ. தேசத்திலே சமாதானத்தை கெடுக்கிற, தேசத்திலே ஆமென் தீமைகளை செய்து வருகிற ஒவ்வொரு காரியங்களுக்கு விரோதமாய் கர்த்தர் ஆமென் தன்னுடைய ஆமென் கரத்தை உயர்த்தியிருக்கிறார். ದೇವರು ದೇಶದಲ್ಲಿ ನಡೆಯುತ್ತಿರುವಂತ ಕಾರ್ಯಗಳು, ದೇಶದಲ್ಲಿ ಇರುವಂತ ಎಲ್ಲ ಒಂದು ವಿರೋಧ ಕಾರ್ಯಗಳು, ಕೆಟ್ಟ ಕಾರ್ಯಗಳಿಗೆ ವಿರುದ್ಧವಾಗಿ ದೇವರು ನಿಲ್ಲಿಕ್ಕಿದ್ದಾರೆ. Hallelujah, Hallelujah. Amen. God is going to bring confusion among the enemies this month. ದೇವರು ಈ ಒಂದು ತಿಂಗಳಲ್ಲಿ ಶತ್ರುಗಳ ಮಧ್ಯದಲ್ಲಿ, ವೈರಿಗಳ ಮಧ್ಯದಲ್ಲಿ ಒಂದು ಗಲಿಬಿಲಿಯನ್ನು ಉಂಟು ಮಾಡಲಿಕ್ಕಿದ್ದಾರೆ. As the church, as the children of God pray, ದೇವ ಮಕ್ಕಳು ಸಭೆಯು ಪ್ರಾರ್ಥನೆ ಮಾಡುವಾಗ every weapon that is formed against amen people, amen, innocent people, amen, against God's people will never prosper. ಮುಗ್ಧ ಜನರಿಗೆ, ದೇವ ಜನರಿಗೆ ವಿರುದ್ಧವಾಗಿ ಎದ್ದು ಬರುವ ಯಾವ ಆಯುಧವೂ ಕೂಡ ಅದು ಜಯಿಸಲಾರದು. Amen. Hallelujah. Hallelujah. From over a decades what they had built against the body of Christ, ದಶಕಗಳಿಂದ ಏನು ಸಭೆಗೆ ವಿರುದ್ಧವಾಗಿ, ದೇವರ ಕ್ರಿಸ್ತನ ದೇಹಕ್ಕೆ ವಿರುದ್ಧವಾಗಿ ಅವರು ಏನೆಲ್ಲಾ ಕಾರ್ಯಗಳನ್ನು ಮಾಡ್ತಾ God is going to break it down within months. ದೇವರು ತಿಂಗಳುಗಳಲ್ಲಿ ಅದೆಲ್ಲವನ್ನು ಮುರಿದು ಹಾಕ್ಲಿಕ್ಕಿದ್ದಾರೆ. How many of you say amen? ಎಷ್ಟು ಜನ ಆಮೆನ್ How many ಅಂತೀರಾ? of you say amen? ಎಷ್ಟು ಜನ ಆಮೆನ್ God ಅಂತೀರಾ? is going to bring out every truth, amen, truth, amen, in front of people. ದೇವರು ಜನರ ಮುಂದೆ ಸತ್ಯಾಂಶವನ್ನು ಹೊರತರಲಿಕ್ಕಿದ್ದಾರೆ. Amen. Hallelujah. Hallelujah. This is the time to, amen, a time to the church to take its authority and pray. ಇದು ಸಭೆಯ ಅಧಿಕಾರವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡುವಂತ ಸಮಯ. Hallelujah. Hallelujah. ಜಬಿಕೆ ಕರ್ತರ್ ಮಹಿಮೆಯಾನ ಕಾರ್ಯங்களை செய்ய போகிறார். ನೀವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಜಬಿக்கிற நேரம் இது. ಇದು ನೀವು ಪ್ರಾರ್ಥನೆ ಮಾಡುವ ಸಮಯ. ಇದು ಕರ್ತರುடைய சமூகத்திலே மன்றாடுகிற நேரம் இது. ದೇವ ಸಾನ್ನಿಧ್ಯದಲ್ಲಿ ವಿಜ್ಞಾಪಿಸುವಂತ ಸಮಯ ಇದು. Hallelujah. Hallelujah. Amen. ஆண்டவர் இந்த ஒரு மாதத்தை எப்படிப்பட்ட ஒரு மாதமாய் எங்களுக்கு வைத்திருக்கிறார் என்று நீங்கள் வந்து ஆவலோடு கூட இருக்கலாம். ದೇವರು ಈ ತಿಂಗಳನ್ನು ಯಾವ ರೀತಿಯಾದ ತಿಂಗಳಾಗಿ ದೇವರು ನನ್ನ ಜೀವಿತದಲ್ಲಿ ಇಟ್ಟಿದ್ದಾರೆ ಅಂತ ನೀವೆಲ್ಲ ತವಕದಿಂದ ಇರಬಹುದು. Amen. I too was in the presence of God asking God, amen, to reveal what is his plan in this month. ನಾನು ಕೂಡ ದೇವ ಸಮ್ಮುಖದಲ್ಲಿ ದೇವರಲ್ಲಿ ಕೇಳ್ತಾ ಇದ್ದೆ, ಅಪ್ಪ ಈ ಒಂದು ತಿಂಗಳಿಗೆ ನಿಮ್ಮ ಯೋಜನೆ ಏನು, ಉದ್ದೇಶ ಏನೆಂಬುದಾಗಿ. ஆண்டவர் சொன்னார், ದೇವರು ಹೇಳಿದ್ರು, என்னுடைய பிள்ளைகள் அவர்களுக்கு நான் செய்திருக்கிற நன்மைகளுக்காக எனக்காக ஏதாவது செய்ய ஒரு தருணத்தை நான் இந்த மாதம் தருகிறேன். ನಾನು ಒಳ್ಳೆಯದನ್ನು ಮಾಡಿದ ನನ್ನ ಮಕ್ಕಳಿಗಾಗಿ, ನಾನು ಮಾಡಿದ ಒಳ್ಳೆಯ ಕಾರ್ಯಗಳಿಗಾಗಿ, ಅವರು ನನಗಾಗಿ ಏನಾದ್ರೂ ಮಾಡುವುದಕ್ಕಾಗಿ ಅವರಿಗೆ ಒಂದು ಅವಕಾಶವನ್ನು ಈ ತಿಂಗಳು ನಾ ಕೊಡ್ತೇನೆ. இந்த ஒரு 8வது மாதம், ಈ 8ನೇ ತಿಂಗಳು கர்த்தர் செய்த எட்ட முடியாத காரியங்களுக்காக ஏதாவது திரும்பி அவருக்காக செய்ய துணைந்து நிற்கிற ஒரு காலமாக இருக்க போகிறது. ದೇವರು ನಮಗಾಗಿ ನಿಲುಕಲಾರದಂತ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿರುವಾಗ ಆತನಿಗಾಗಿ ಏನಾದರೂ ಮಾಡುವುದಕ್ಕಾಗಿ ನಾವು ಅದಕ್ಕಾಗಿ ನಿಲ್ಲುವಂತ ತಿಂಗಳು ಇದಾಗಿದೆ. Amen. Holy Spirit says, ಪವಿತ್ರಾತ್ಮ ದೇವರು உங்களுடைய வாழ்க்கையில யாரும் செய்ய முடியாததை, யாரும் கட்ட முடியாததை, யாரும் சரிப்படுத்த முடியாத காரியங்களை கர்த்தர் இன்றைக்கு செய்திருக்கிறார். ನಿಮ್ಮ ಜೀವಿತದಲ್ಲಿ ಯಾರು ಸರಿಪಡಿಸದ, ಯಾರು ಕಟ್ಟಲಿಕ್ಕೆ ಆಗದಂತ, ಯಾರಿಂದಲೂ ಮಾಡ್ಲಿಕ್ಕೆ ಆಗದಂತ ಕಾರ್ಯಗಳನ್ನು ಪವಿತ್ರಾತ್ಮನು ಆತನು ಮಾಡಿದ್ದಾನೆ. ಎತ್ತನೆ ಬೇರೆ ಆಮೇನ್ ಎಷ್ಟು ಜನ ಆಮೇನ್ ಅಂತೀರಾ? ಎತ್ತನೆ ಬೇರೆ ಆಮೇನ್ ಎಷ್ಟು ಜನ ಆಮೇನ್
ಅಂತೀರಾ? Amen. என் வாழ்க்கையில இருந்த நிலைமையை கர்த்தர் மாற்றினார் என்று சொல்லுகிறவர்களோடு அல்லேலூயா சொல்லுங்க. ನನ್ನ ಜೀವಿತದಲ್ಲಿದ್ದ ಪರಿಸ್ಥಿತಿಯನ್ನು ದೇವರು ಮಾರ್ಪಡಿಸಿದ್ದಾರೆ ಅನ್ನುವವರೆಲ್ಲ ಒಂದು ಹಲ್ಲೆಲೂಯಾ ಹೇಳುವ. கோலும் கைத்தடியுமாய் வந்தேன், ஆனால் கர்த்தர் என்னை பெரிய ஜாதியாய் மாற்றினார். ನಾನು ಒಂದು ಕೋಲನ್ನು ತೆಗೆದುಕೊಂಡು ನಾ ಬಂದೆ, ಆದರೆ ಈಗಲೂ ದೇವರು ನನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿದ್ದಾರೆ. வெறுங்கையால வந்த கர்த்தன் ஆனால் என்னை நிரப்பி ஆசீர்வதித்திருக்கிறார். ಬರಿಗೈಯಿಂದ ಬಂದೆ, ಆದರೆ ದೇವರು ನನ್ನನ್ನು ತುಂಬಿಸಿ ಆಶೀರ್ವದಿಸಿದ್ದಾರೆ. இன்றைக்கு கர்த்தர் என் வாழ்க்கையில இந்த மாதம் என்ன செய்ய போகிறார் என்று நீங்க நினைச்சு வந்தீங்களா? ಈ ದಿನ ಈ ಒಂದು ತಿಂಗಳಲ್ಲಿ ದೇವರು ನನ್ನ ಜೀವಿತದಲ್ಲಿ ಏನನ್ನು ಮಾಡ್ತಾರೆ ಅಂತ ನೆನೆಸಿ ಬಂದ್ರ? ஆண்டவர் சொல்லுகிறார், ದೇವರು ಹೇಳ್ತಾರೆ, அவர் செய்ததுக்கு திரும்பி உன்னால முடிஞ்சதை செய்கிற நேரம் இது. ಆತನು ಮಾಡಿದಕ್ಕೆ ಪ್ರತಿಫಲವಾಗಿ ನೀನು ಏನಾದರೂ ಮಾಡುವಂತ ತಿಂಗಳಿದು. அவருக்காக மனதார செய்கிற ஒரு மாதமாய் இந்த மாதம் இருக்க போகிறது. ಆತನಿಗಾಗಿ ಮನಸಾರೆ ಮಾಡುವಂತ ಒಂದು ತಿಂಗಳು ಇದಾಗಿರ್ತದೆ. ಆಮೆನ್. ஆண்டவராகிய இயேசு 10 குஷ்டரோகிகளை சுகப்படுத்தின பிறகு ಕರ್ತನಾದ ಯೇಸು 10 ಕುಷ್ಠರೋಗಿಗಳನ್ನು ಸುಖಪಡಿಸಿದನು, ಸೌಖ್ಯಪಡಿಸಿದ ನಂತರ அவர் சொன்னார், ಆತನು ಹೇಳಿದನು, திரும்பி போய் தேவனுக்கு ஆமென் அந்த ஒரு அற்புதத்துக்கு சரியான ஒரு காரியத்தை ஆமென் நன்றி பலியை ஆமென் ஆமென் போய் செலுத்துங்க என்பதாக. ಹಿಂತಿರುಗಿ ಹೋಗಿ ದೇವರು ಮಾಡಿದ ಆ ಒಂದು ಉಪಕಾರಕ್ಕೆ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂಬುದಾಗಿ. ಆಮೆನ್. ಹalleluya. Hallelujah. God is expecting something in your life. ದೇವರು ನಿಮ್ಮ ಜೀವಿತದಲ್ಲಿ ಏನನ್ನೋ ಎದುರು ನೋಡ್ತಾರೆ. எத்தனை பேர் ஆமென் ಎಷ್ಟು சொல்றீங்க? ಜನ ಆಮೆನ್ ಅಂತೀರಾ? Hallelujah. Hallelujah. பக்கத்துல இருக்கிறவங்களை பார்த்து சொல்லலாமா? ಪಕ್ಕದಲ್ಲಿ ಇರುವವರು ನೋಡಿ இந்த ಹೇಳೋಣ, மாதம் நான் கர்த்தருக்காக அவர் செய்ததுக்காக நான் திரும்பி ஏதாவது அவருக்காக செய்கிற மாதமா ಈ இருக்கிறேன். ಒಂದು ತಿಂಗಳು ದೇವರು ನನಗಾಗಿ ಮಾಡಿದ ಉಪಕಾರಗಳಿಗೆ ಆತನಿಗೆ ಪ್ರತಿಯಾಗಿ ಏನಾದ್ರೂ ಒಂದನ್ನು ಮಾಡುವಂತ ತಿಂಗಳಿದಾಗಿದೆ. ಹಲ್ಲೆಲೂಯಾ. சங்கீதக்காரன் சொல்லுகிறார், ಕೀರ್ತನೆಗಾರನ ಹೇಳ್ತಾರೆ, கர்த்தர் செய்த உபகாரங்களுக்காக நான் என்ன செய்யட்டும்? ದೇವರು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಾನು ಏನನ್ನು ಪ್ರತ್ಯುಪಕಾರವಾಗಿ ನಾನು ಏನನ್ನು ಮಾಡ್ಲಿ? அவர் நான் அவருடைய ரட்சிப்பின் பாத்திரத்தை கையில் எடுத்து உலகமெங்கிலும் அவருடைய நாமத்தை நான் பறைசாட்டுவேன். ರಕ್ಷಣಾ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಆತನ ನಾಮವನ್ನು ಲೋಕವೆಲ್ಲ ಪ್ರಖ್ಯಾತಿ ಪಡಿಸ್ತೇನೆ. Amen. Hallelujah. Hallelujah. Few years back, ಕೆಲವು ವರ್ಷಗಳ the ಹಿಂದೆ Holy Spirit spoke to me one morning. ಪವಿತ್ರ ಆತ್ಮ ದೇವರು ಒಂದು ಮುಂಜಾನೆಯಲ್ಲಿ ಮಾತನಾಡಿದರು. Amen. The presence of God filled the room where I was praying. ನಾನು ಪ್ರಾರ್ಥನೆ ಮಾಡ್ತಾ ಇದ್ದ ಆ ಕೊಠಡಿ ಪೂರ್ತಿ ದೇವ ಪ್ರಸನ್ನತೆ ಆವರಿಸಿತು. Amen. And I could clearly sense the Holy Spirit saying something to me. ಪವಿತ್ರ ಆತ್ಮ ದೇವರು ನನ್ನೊಂದಿಗೆ ಮಾತನಾಡುವುದನ್ನು ಸ್ಪಷ್ಟವಾಗಿ ನಾನು ಕೇಳಿದೆ. Amen. Hallelujah. Hallelujah. I could see thousands and thousands of people praying to him in all different languages for their own needs. ನಾನು ನೋಡ್ತಾ ಇದ್ದೇನೆ, ಸಾವಿರಾರು ಜನರು ಅವರು ಅವರವರ ಭಾಷೆಗಳಲ್ಲಿ ದೇವರಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಮಾಡ್ತಾ ಇರುವುದು ಅವರ ಒಂದು ಅಗತ್ಯತೆಗಳಿಗಾಗಿ. Amen. Hallelujah. Hallelujah. And God is so faithful. He answers every prayers. ದೇವರು ನಂಬಿಗಸ್ತನಾಗಿ ಎಲ್ಲರ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾ Amen. ಇದ್ದಾನೆ. Our God is a living God. ನಮ್ಮ ದೇವರು ಜೀವ ಸ್ವರೂಪನು. And he answers the prayer of his people. ಆತನು ತನ್ನ ಜನರ ಪ್ರಾರ್ಥನೆಗೆ ಉತ್ತರಿಸುವ ಆತನು. Hallelujah. Hallelujah. Amen. Some time the answer may be delayed. ಕೆಲವು ಬಾರಿ ಆತನು ತಡವಾಗಿ ಉತ್ತರಿಸಬಹುದು. Amen. But he does everything, amen, according to his time. ಆದ್ರೆ ಎಲ್ಲವನ್ನು ಆತನ ಸಮಯಕ್ಕೆ ತಕ್ಕಂತೆ ಮಾಡುವ My ಆತನು. dear people of God, ನನ್ನ ಪ್ರಿಯ while I ದೇವಜನರೇ, was seeing that vision, ನಾನು ಯಾವಾಗ ಆ ದರ್ಶನ ನೋಡ್ತಾ ಇದ್ದೇನೋ, amen, I was seeing something in the heart of God. ನಾನು ದೇವರ ಹೃದಯದಲ್ಲಿ ಏನೋ ಒಂದನ್ನು ನೋಡ್ತಾ ಇದ್ದೇನೆ. Something lacking in the heart of God. ದೇವರ ಹೃದಯದಲ್ಲಿ ಏನೋ ಒಂದು ಕೊರತೆಯನ್ನ ನಾನು ನೋಡ್ತಾ ಇದ್ದೇನೆ. ஏன் ஆண்டவர் இப்படியாக துக்கத்தோடு கூட இருக்கிறார்? ಯಾಕೆ ದೇವರು ಈ ರೀತಿ ದುಃಖವಾಗಿದ್ದಾರೆ? Amen. அதன் பிறகுதான் எனக்கு தெரிய வந்தது. ಅದಾದ ನಂತರವೇ ನನಗೆ ಅರ್ಥವಾಗಿದೆ, ஆண்டவரும் கூட ஒரு மனம் உடையவர், அவருக்கும் கூட ஒரு இதயம் இருக்கிறது. ದೇವರಿಗೆ ಕೂಡ ಹೃದಯ ಇದೆ, ದೇವರಲ್ಲೂ ಕೂಡ ಒಂದು ಮನಸ್ಸಿದೆ. Amen. அவர் வந்து கடையில இருக்கிற கடைக்காரர் அல்ல. ಆತನು ಅಂಗಡಿಯಲ್ಲಿರುವ ಅಂಗಡಿಯವನಲ್ಲ. Amen. நாங்க போய் என்னென்ன கடையில வேணும் அதெல்லாம் நாங்க சொல்லும்போது அந்த கடைக்காரன் அதெல்லாமே பேக் பண்ணி தருவான். ನಾವು ಹೋಗಿ ಅಂಗಡಿಯಲ್ಲಿ ಹೇಳುವಾಗ ಇದೆಲ್ಲ ಬೇಕೆಂಬುದಾಗಿ ಅವರೆಲ್ಲ ಅದನ್ನ ನಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ. அப்படியாக தேவன் அல்ல. ಆ ರೀತಿ ದೇವರಲ್ಲ. Amen. Hallelujah. Hallelujah. எங்களுடைய பணத்துக்காகவும் எங்களுடைய amen ஏதோ ஒரு பொருளுக்காகவும் கர்த்தர் வாழ்ந்து கொண்டில்ல. ದೇವರು ನಮ್ಮ ಹಣಕ್ಕಾಗಿಯೋ ಯಾವುದೋ ಒಂದು ವಸ್ತುಗಾಗಿಯೋ ಆತನು ಬದುಕ್ತಾ ಇಲ್ಲ. அவர் எங்களுடைய உள்ளத்தை அவர் எதிர்பார்க்கிறார். ಆತ ನಮ್ಮ ಹೃದಯವನ್ನು ಎದುರು ನೋಡುವಂತ நேரத்தை அவர் எதிர்பார்க்கிறார். ನಮ್ಮ ಸಮಯವನ್ನು ಆತನು ಎದುರು ನೋಡ್ತಾರೆ. What if you have a friend and he doesn't amen talk to you but send you everything that you need?
ಒಳ್ಳೆ ಸ್ನೇಹಿತವನ್ನು ಒಬ್ಬನಿದ್ದು ಅವನು ನಿಮ್ಮೊಟ್ಟಿಗೆ ಮಾತನಾಡದೆ ಎಲ್ಲ ನಿಮಗೆ ಬೇಕಾದದ್ದೆಲ್ಲವನ್ನು ಕಳಿಸ್ತಾ ಇದ್ರೆ ಏನು? Amen. என்ன லாபங்க? ಅದರಿಂದ ಏನು Friendship ಲಾಭ? is all about communication. ಸ್ನೇಹಿತ ಆ ಒಂದು ಫ್ರೆಂಡ್ಶಿಪ್ ಗೆ ಮುಖ್ಯವಾದದ್ದು ಒಂದು ಸಂಭಾಷಣೆ, ಒಂದು ಅನ್ಯೋನ್ಯತೆ. Amen. To sit with a friend and speak to him with all your heart. ಸ್ನೇಹಿತರೊಂದಿಗೆ ಕುಳಿತು ಹೃದಯ ತೆರೆದು ಮಾತನಾಡುವಂಥದ್ದು. உங்களுடைய வலியை கேட்கிற தேவனோடு கூட நீங்க உட்கார்ந்து அவருடைய உள்ளத்தை கேட்கிறது தான் அவர் எதிர்பார்க்கிறார். ನಿಮ್ಮ ನೋವನ್ನು ಕೇಳುವ ದೇವರ ಬಳಿಯಲ್ಲಿ ಕುಳಿತು ಆತನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದೇ, ಅದನ್ನೇ ದೇವರು ಎದುರು ನೋಡ್ತಾರೆ. எவ்வளவு பேர் ஆமென் சொல்லுங்க? ಎಷ್ಟು ಜನ ಆಮೆನ್? அவருடைய மனம் உங்களுக்காக ஏங்குகிறது. ಆತನ ಹೃದಯ ನಿಮಗಾಗಿ ತವಕಿಸ್ತದೆ. அதற்காக தான் அவர் பரலோகத்தையே துறந்து இந்த பூமியில எங்களுக்காக இறங்கி வந்தார். ಅದಕ್ಕಾಗಿಯೇ ದೇವರು ಪರಲೋಕವನ್ನೇ ತೊರೆದು ನಮಗಾಗಿ ಭೂಮಿಗೆ ಇಳಿದು ಬಂದನು. ಆಮೆನ್. இந்த ஒரு மாதம், ಈ ಒಂದು ತಿಂಗಳು, இத்தனை மாதங்கள் 7 மாதங்கள் ஆண்டவரே எனக்கு அதை செய்யுங்க இதை செய்யுங்க பரிபூர்ணமா எல்லாமே செஞ்சாரு. 7 ತಿಂಗಳು ಅಪ್ಪ ನನಗೆ ಅದು ಮಾಡು ಇದು ಮಾಡು ಅಂತ ನಾವು ಕೇಳಿದ್ದಕ್ಕೆಲ್ಲ ಎಲ್ಲವನ್ನು ಪರಿಪೂರ್ಣವಾಗಿ ಆತನು நினைப்பதை ಮಾಡಿದನು. பார்க்கிலும் வேண்டுவதை பார்க்கிலும் அதிகமாய் கிரியை செய்தார். ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಮಾಡಿದ್ರಲ್ಲ. இந்த 8வது மாதம், ಈ 8ನೇ ತಿಂಗಳು அவருக்காக ஏதாவது செய்கிற ஒரு மாதமாய் நாங்கள் மாற்றிக்கொள்வோம். ಆತನಿಗಾಗಿ ಏನಾದರೂ ಮಾಡುವಂತ ತಿಂಗಳಾಗಿ ಇದನ್ನು ನಾವು I am not speaking about your money. ನಾನು ನಿಮ್ಮ ಹಣದ ಕುರಿತಾಗಿ Money ಮಾತನಾಡ್ತಿಲ್ಲ. cannot change anything. ಹಣವು ಎಲ್ಲವನ್ನು But ಮಾರ್ಪಡಿಸೋದಿಲ್ಲ. your heart, amen, with all your heart, if you do something for God, ನಿಮ್ಮ ಪೂರ್ಣ ಹೃದಯದಿಂದ ಕರ್ತನಿಗಾಗಿ ನೀವು ಏನಾದರೂ that ಮಾಡುವುದಾದರೆ will bring immense blessing upon your life. ಅದು ನಿಮ್ಮ ಜೀವಿತದಲ್ಲಿ ಹೆಚ್ಚಾದ ಆಶೀರ್ವಾದವನ್ನು உன் ತರುತ್ತದೆ. தேவன் கல்லோ மண்ணோ மரமோ அல்ல, ನಿನ್ನ ದೇವರು ಕಲ್ಲೋ ಮಣ್ಣೋ ಮರವೋ ಅಲ್ಲ. அவருக்கு உணர்ச்சிகள் உள்ள தேவன். ಆತನಿಗೂ ಭಾವನೆಗಳು ಉಂಟು. அவரும் அன்புக்காக ஏங்குகிற ஒரு தேவன். ಆತನು ಪ್ರೀತಿಗಾಗಿ ಹಾತೊರೆಯುವ ದೇವರು. Amen. அந்த தேவனுக்கு இந்த ஒரு மாதம் ஏதாவது செய்யணும்னு என்னோடு சேர்ந்து சொல்லுகிறவர்கள் கைகளை உயர்த்தி சொல்லலாமா? ಆ ದೇವರಿಗೆ ಈ ತಿಂಗಳು ನಾನು ಏನಾದರೂ ಮಾಡ್ಬೇಕಂತ ಹೇಳುವವರು ನನ್ನೊಂದಿಗೆ ಕರಗಳನ್ನೆತ್ತಿ ಹೇಳಿ, Father, I want to do something for you. ತಂದೆಯೇ ನಿನಗಾಗಿ ನಾನು ಏನಾದರೂ ಮಾಡ್ಲಿಕ್ಕೆ ಬಯಸ್ತೇನಪ್ಪ. Hallelujah. Hallelujah. Quickly, let us turn our Bibles to John chapter 12. ನಾವು ಸತ್ಯವೇದವನ್ನು ಯೋಹನ ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ನಾವು Amen. ತಿರುಗಿಸುವ. The Bible says, ಸತ್ಯವೇದ ಹೇಳ್ತದೆ, Amen, in the 11th chapter, 11ನೇ ಅಧ್ಯಾಯದಲ್ಲಿ Jesus had raised back Lazarus to life. ಯೇಸು ಲಾಜರ್ನನ್ನು ಜೀವಂತವಾಗಿ ಎಬ್ಬಿಸಿದರು. Amen. We all know about the story of Lazarus. ಲಾಜರ್ನ ಕಥೆ ನಮಗೆಲ್ಲರಿಗೂ ಗೊತ್ತು. The Bible says, ಸತ್ಯವೇದ ಹೇಳ್ತದೆ, Amen, he had died. ಅವನು ಸತ್ತನು. Amen. It had been 4 days. 4 ದಿನಗಳಾಗಿ But ಹೋಯಿತು. the Bible says, ಆದ್ರೆ ಸತ್ಯವೇದ ಹೇಳ್ತದೆ, Jesus came again to Bethany. ಯೇಸು ಮತ್ತೆ ಬೆಥೇನಿಗೆ ಬಂದರು. Amen. He went to the Lazarus tomb. ಲಾಜರ್ನ ಸಮಾಧಿಯ ಬಳಿಗೆ ಹೋದರು. Amen. Told them to open the tomb. ಆ ಸಮಾಧಿಯ ಆ ಒಂದು ಕಲ್ಲನ್ನು ಸರಿಸಿ ಅಂತ ಹೇಳಿದರು. And Jesus cried out with a loud voice, ಯೇಸು ಶಬ್ದವಾಗಿ ಕೂಗಿ ಹೇಳಿದರು, Lazarus, come out. ಲಾಜರನೇ ಹೊರಗೆ ಬಾ. Because Jesus couldn't see the tears of that house. ಯಾಕೆಂದ್ರೆ ಆ ಕುಟುಂಬದ ಆ ಮನೆಯ ಕಣ್ಣೀರನ್ನು ಆತನಿಂದ ನೋಡ್ಲಿಕ್ಕೆ Amen. He ಸಾಧ್ಯವಾಗಲಿಲ್ಲ. couldn't see the tears of his sisters. ಆ ಸಹೋದರಿಯರ ಕಣ್ಣೀರನ್ನು ಆತನಿಂದ ಕಾಣ್ಲಿಕ್ಕೆ ಸಾಧ್ಯವಾಗಲಿಲ್ಲ. Because Lazarus was the breadwinner to that house. ಲಾಜರ್ನೇ ಆ ಕುಟುಂಬಕ್ಕೆ ಆಹಾರವನ್ನು ಸಂಪಾದಿಸ್ತಾ ಇದ್ದವನು. Amen. Hallelujah. Hallelujah. Amen. Jesus would often visit that house whenever he would pass through Bethany. ಯೇಸು ಬೆಥೇನಿಯನ್ನು ಹಾದು ಹೋಗುವಾಗಲೆಲ್ಲ ಲಾಜರ್ನ ಆ ಮನೆಯನ್ನು ಸಂಧಿಸ್ತಾ He ಇದ್ರು. would visit all these 3 beautiful people. ಈ 3 ಸುಂದರವಾದ ಈ ಜನರನ್ನು ಆತನು ಭೇಟಿ ಆಗ್ತಾ ಇದ್ರು. Amen. He would sit and eat there. ಅಲ್ಲಿ ಕುಳಿತು ಊಟ ಮಾಡ್ತಾ ಇದ್ರು. And he would go as a well-wisher, as a relative, as a one who is born along with them. ಒಂದು ಹಿತೈಷಿಯಾಗಿ ಅವರಿಗೆ ಒಳ್ಳೆಯದನ್ನು ಮಾಡುವವನಾಗಿ ಅವರೊಂದಿಗೆ ಒಂದು ಒಡ ಹುಟ್ಟಿದವನಾದ ರೀತಿಯಲ್ಲಿ ಆ ಯೇಸು ಅವರ ಮನೆಗೆ ಬರ್ತಾ But ಇದ್ರು. Jesus came to know that Lazarus was sick and he died. ಆದ್ರೆ ಯೇಸುವಿಗೆ ಸುದ್ದಿ ಬಂತು, ಯೇಸು ಲಾಜರ್ನು ರೋಗದಲ್ಲಿ ಬಿದ್ದು ಸತ್ತು ಹೋದನೆಂಬುದಾಗಿ. Hallelujah. 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 Jesus went to that city even though, amen, many wanted to stone him to death. ಆ ಒಂದು ಪಟ್ಟಣದಲ್ಲಿ ಯೇಸುವನ್ನು ಕಲ್ಲೊಡೆದು ಕೊಲ್ಲಬೇಕೆಂಬುದಾಗಿ ನೆನೆಸಿದಾಗಲೂ ಕೂಡ ಯೇಸು ಆ ಒಂದು ಬೆಥೇನಿಗೆ ಹೋದನು. Amen. The Bible says, ಸತ್ಯವೇದ ಹೇಳ್ತದೆ, amen, Jesus not only went there to console them. ಯೇಸು ಅಲ್ಲಿ ಹೋಗಿ ಅವರನ್ನು ಸಂತೈಸುವುದಕ್ಕಾಗಿ ಮಾತ್ರ ಹೋಗ್ಲಿಲ್ಲ. Jesus did something which no man who had visited them all those 4 days did.
ಆ 4 ದಿನಗಳಲ್ಲಿ ಬಂದಂತ ಎಲ್ಲಾ ಜನರು ಯಾರು ಮಾಡ್ಲಿಕ್ಕೆ ಆಗದಂತ ಕಾರ್ಯವನ್ನು ಯೇಸು ಅಲ್ಲಿ ಮಾಡಿದ್ರು. Everyone brought food to that two sisters. ಅನೇಕರು ಅವರ ಆ ಸಹೋದರರಿಗೆ ಊಟವನ್ನು ತಂದಿದ್ರು. Some people gave money to her. ಕೆಲವರು ಅವರಿಗೆ ಹಣವನ್ನು ಕೊಟ್ಟಿದ್ರು. Some people stayed with them for 3 days. ಕೆಲವರು ಅವರೊಂದಿಗೆ 3 ದಿನಗಳು ಜೊತೆಯೇ ಇದ್ರು. Some people brought a big garland, for the tomb. ಆ ಒಂದು ಸಮಾಧಿಗಾಗಿ ಕೆಲವರು ದೊಡ್ಡ ಒಂದು ಹೂಮಾಲೆಯನ್ನು ತಂದ್ರು. But Jesus came to raise back the dead person. ಆದರೆ ಯೇಸು ಬಂದದ್ದು ಸತ್ತಂತ ವ್ಯಕ್ತಿಯನ್ನು ಜೀವಂತವಾಗಿ ಎಬ್ಬಿಸುವುದಕ್ಕಾಗಿ. Not to give a temporary comfort, but to give a permanent comfort. ಏನೋ ತಾತ್ಕಾಲಿಕವಾದ ಒಂದು ಆದರಣೆಯನ್ನು ಕೊಡುವುದಕ್ಕಾಗಿ ಯೇಸು ಅಲ್ಲಿ ಬರಲಿಲ್ಲ. ಒಂದು ಶಾಶ್ವತವಾದ ಒಂದು ಆದರಣೆ ಸಂತೈಸುವಿಕೆಯನ್ನು ಕೊಡುವುದಕ್ಕಾಗಿ. எவ்வளவு பேர் என்னோடு சொல்றீங்க? ಎಷ್ಟು ಜನ ನನ್ನೊಂದಿಗೆ என் ಹೇಳ್ತೀರಾ? வாழ்க்கையில எத்தனையோ பேர் நான் சந்திச்சேன். ನನ್ನ ಜೀವಿತದಲ್ಲಿ ಎಷ್ಟೋ ಜನರನ್ನ ஒருவர் வந்தாரு. ಆದರೆ ಒಬ್ಬಾತನು அவர் என் ಬಂದನು. வாழ்க்கை நிலைமையே மாற்றி விட்டார். ಆತ ನನ್ನ ಜೀವಿತದ ಪರಿಸ್ಥಿತಿಯನ್ನೇ ಮಾರ್ಪಡಿಸಿಬಿಟ್ರು. சத்தமாய் சொல்லுங்க. ಶಬ್ದವಾಗಿ ಹೇಳಿ. இயேசு வந்ததினாலே, ಯೇಸು ಬಂದದ್ರಿಂದ யாரும் செய்யாத, யாரும் நினைக்காத காரியம் என் வாழ்க்கையில நடந்தது. ಯಾರು ನೆನೆಸ್ಲಿಕ್ಕಾಗದ, ಯಾರು ಮಾಡ್ಲಿಕ್ಕಾಗದ ಕಾರ್ಯ ನನ್ನ ಜೀವಿತದಲ್ಲಿ ನೆರವೇರಿತು. பணத்தினால செய்ய முடியாதது, ಹಣದಿಂದ ಆಗದೆ ಇರುವಂತದ್ದು, பதவியினால செய்ய முடியாதது, ಪದವಿಯಿಂದ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು, பலத்தினால செய்ய முடியாது, ಜನರ ಬಲದಿಂದ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು. ஒருவர் வந்து செய்தார். ಒಬ್ಬಾತನು ಬಂದು ಮಾಡಿದನು. வந்து செய்தார். ಒಬ್ಬಾತನು ಬಂದು ಮಾಡಿದನು. அவர்கள் வந்து கேட்கவில்லை, என் சகோதரனை உயிரோடு கொண்டு வாங்கன்னு கேட்கல. ಅವರು ಬಂದು ಕೇಳಲಿಲ್ಲ, ನನ್ನ ಸಹೋದರನು ಜೀವಂತವಾಗಿ ಎಬ್ಬಿಸಿ ಎಂಬುದಾಗಿ. நினைக்க முடியாத காரியங்களை அவர் செய்தார். ಆದರೆ ಊಹಿಸಲಿಕ್ಕಾಗದಂತ ಕಾರ್ಯಗಳನ್ನು ಆತನು ಮಾಡಿದನು. பேர் இன்றைக்கு விசுவாசிக்கிறீங்க? ಎಷ್ಟು ಜನ ನೀವು ನಂಬ್ತೀರಾ? இப்படியும் கூட அவர் செய்வார் என்று எனக்கு தெரிஞ்சே இருக்கல. ಈ ರೀತಿಯೂ ಕೂಡ ಆತನು ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. இயேசு என் வாழ்க்கையில வந்ததினால நினைக்க முடியாத காரியங்கள் என் வாழ்க்கையில நிறைவேறியது. ಯೇಸು ನನ್ನ ಜೀವಿತದಲ್ಲಿ ಬಂದುದರಿಂದ ನೆನೆಸಲಿಕ್ಕೆ ಊಹಿಸಲಿಕ್ಕೆ ಆಗದ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೆಯಿತು. ಬಾಯಿಗಳನ್ನು ತೆರೆದು நன்றி சொல்லுங்க. ಬಾಯಿಗಳನ್ನು ತೆರೆದು ಆತನಿಗೆ ವಂದನೆ ಹೇಳಿ. கண்ணீரே பார்த்த இந்த ஒரு கண்கள், ಕಣ್ಣೀರೇ ನೋಡಿದಂತ ಈ ಕಣ್ಗಳು, துக்கங்களையே மரணங்களையே பார்த்த இந்த கண்கள், ಓ ಮರಣವನ್ನು ದುಃಖವನ್ನೇ ನೋಡಿದಂತ ಈ ಕಣ್ಗಳು, அவமானங்களையே பார்த்த இந்த கண்கள், ಅವಮಾನಗಳನ್ನೇ ಕಂಡಂತ ಈ ಕಣ್ಗಳು, உயிர் தருதலை பார்க்கும்படி கர்த்தர் செய்தார். ಪುನರುತ್ಥಾನವನ್ನು ನೋಡುವಂತ ಈ ದೇವರು ನನಗೆ ಮಾಡಿದರು. ಅಸಾಧ್ಯமான ಕಾರ್ಯங்களை கர்த்தர் இதே கண்கள் பார்க்கும்படி செய்தார். ಅಸಾಧ್ಯವಾದ ಕಾರ್ಯಗಳನ್ನು ಕಾಣುವಂತೆ ಇದೇ ಕಣ್ಗಳಿಗೆ ದೇವರು ಕೃಪೆ ಕೊಟ್ಟರು. ಆಮೆನ್. பிரச்சனைகளை பார்த்து சோர்ந்து போயிருந்த கண்கள் ஆமென் பிரச்சனைகளையே மறந்து போகும்படி ஒரு பெரிய காரியங்கள் இந்த கண்கள் பார்க்கும்படி அவர் செய்தார். ಸಮಸ್ಯೆಗಳನ್ನೇ ನೋಡ್ತಾ ಇದ್ದ ಈ ಕಣ್ಗಳು ಸಮಸ್ಯೆಗಳನ್ನೇ ಮರೆತು ಹೋಗುವಂತೆ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಿದ್ರು. This morning, ಈ ಮುಂಜಾನೆಯ ಸಮಯದಲ್ಲಿ don't expect God to do something more. He has done great things in your life. Just thank him this morning. ಇನ್ನು ಹೆಚ್ಚಾಗಿ ಮಾಡಬೇಕು ಅಂತ ನೆನೆಸಬೇಡಿ. ದೇವರು ಹೆಚ್ಚಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿದ್ದಾರೆ, ಆತನಿಗೆ ನೀವು ವಂದನೆ ಹೇಳುವವರಾಗಿರಿ. ಅದಕ್ಕೆ ಕೀರ್ತನೆಗಾರನೇ ಹೇಳ್ತಾನೆ, ಆತ್ಮವೇ ಅವರು செய்த ನನ್ಮೆಗಳೇ ஒருபோதும் ಮರೆಯಾದೆ. ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ನೀವು ಮರೆಯಬೇಡ. Open your mouth and say amen. Thank you Lord. ಬಾಯಿಗಳನ್ನು ತೆರೆದು ಹೇಳಿ, ಅಪ್ಪ ನಿನಗೆ ವಂದನೆ. Amen சொல்லுங்க. ஏசப்பா ಹೇಳ್ರಿ, ಏಸಪ್ಪ நீர் என்னை நினைவு கூர்ந்தீர், நன்றி அப்பா. ಅಪ್ಪ ನೀನು ನನ್ನ ಜ್ಞಾಪಕ ಮಾಡಿಕೊಂಡೆ, ನಿನಗೆ ವಂದನೆ ಅಪ್ಪ. Amen. My dear people of God, ನನ್ನ ಪ್ರಿಯ ದೇವ ಜನರೇ, this month is a month of giving back for what God has done in your life for all these months. ಈ ತಿಂಗಳೆಲ್ಲ ದೇವರು ನಿಮಗೆ ಮಾಡಿದ ಉಪಕಾರ, ದೇವರು ನಿಮಗೆ ಕೊಟ್ಟದಕ್ಕೆ ನೀವು ಪ್ರತಿಯಾಗಿ ಆತನಿಗೆ ಕೊಡುವಂತ ತಿಂಗಳಿದು. நன்றி உள்ள மனுஷர்களாய் வாழ்வோம். ಕೃತಜ್ಞತೆ ಉಳ್ಳ ಮನುಷ್ಯರಾಗಿ ನಾವು ಜೀವಿಸುವ. Hallelujah. Hallelujah. Amen. மனுஷ வாழ்க்கை, ಮನುಷ್ಯ ಜೀವಿತ, Amen, அது நன்மையை நினைச்சு பார்க்கிற ஒரு வாழ்க்கை. ಅದು ಒಳ್ಳೆಯದನ್ನ ನೆನೆಸಿ ನೋಡುವಂತ ಜೀವಿತ. ಇದಿಲ್ಲ ಅದಿಲ್ಲன்னு சொல்லிட்டு இருக்கிறது அல்ல கிறிஸ்துவ வாழ்க்கை. ಕ್ರೈಸ್ತ ಜೀವಿತ ಅದು ಇಲ್ಲ ಇದು ಇಲ್ಲ ಅಂತ ಹೇಳುವಂತ ಜೀವಿತವಲ್ಲ. ನರಕத்திலிருந்து எங்களை தப்புவிச்சாரே, அதை நினைச்சு நன்றி செலுத்துகிற ஒரு ನರಕದಿಂದ ನಮ್ಮನ್ನು ತಪ್ಪಿಸಿದರಲ್ಲ, ಅದಕ್ಕಾಗಿ ದೇವರಿಗೆ ವಂದನೆ ಹೇಳುವ. Amen. தாவீது இப்படியாய் சொல்லுகிறார். ದಾವೀದನು ಈ ರೀತಿ ಹೇಳ್ತಾರೆ, என் பட்சத்தில் இல்லாமல் போயிருந்தார், ನೀ ನನ್ನ ಪಕ್ಷದಲ್ಲಿ ಇಲ್ಲದೆ ಹೋಗಿದರೆ என்றோ மண்ணாய் போயிருந்தேன், ನಾನು ಎಂದೋ ಮಣ್ಣಾಗಿ என்றோ மண்ணாய் போயிருந்தேன், ಎಂದೋ ನಾವು ಮಣ್ಣಾಗಿ ಹೋಗ್ತಾ ಇದ್ದೆ. இன்றைக்கு என் ஞாபகமும் கூட பூமியில் இருந்திருக்காது. ಈ ದಿನ ನನ್ನ ಜ್ಞಾಪಕ ಕೂಡ ಭೂಮಿಯಲ್ಲಿ ಇರ್ತಾ ಇರಲಿಲ್ಲ. என்னுடைய வீட்டில வெறும் ஒரு படமாய் நான் வந்து செவரில மாட்டப்பட்டிருப்பேன் தவிர, ನನ್ನ ಮನೆಯಲ್ಲಿ ಒಂದು ಫೋಟೋವಾಗಿ ತೂಗಾಕಲ್ಪಟ್ಟಿರ್ತಿದ್ದೆ ವಿನಃ ஆமென், என்னுடைய ஞாபகம் யாருக்குமே இருந்திருக்காது. ನನ್ನ ಜ್ಞಾಪಕ ಯಾರಿಗೂ ಕೂಡ இன்றைக்கு நான் உயிரோடு இருக்கிறேன் என்றால் அது அவருடைய சுத்த கிருபை.
ಆದರೆ ಈ ದಿನ ನಾ ಬದುಕಿದ್ದೇನೆಂದ್ರೆ ಆತನ ಶುದ್ಧ ಕೃಪೆಯೇ. எவ்வளவு பேர் ஆமென் ಎಷ್ಟು சொல்றீங்க? ಜನ ಆಮೆನ್ ಅಂತೀರಾ? நல்ல காரியத்தினாலே நாங்கள் வாழ்ந்து கொண்டில்லை, அவருடைய கிருபையினாலே நாங்க வாழ்கிறோம். ನಮ್ಮ ಪುಣ್ಯ ಕಾರ್ಯಗಳಿಂದ ನಾವು ಜೀವಂತವಾಗಿಲ್ಲ, ಆತನ ಕೃಪೆಯಿಂದಲೇ ಬದುಕಿದ್ದೇವೆ. எல்லாரும் சொல்லுங்க, ಎಲ್ಲರೂ ಹೇಳಿ, நான் நல்லவன் என்றதுனால நான் நல்லா வாழல, ನಾನು ಒಳ್ಳೆಯವನಾಗಿ ಇರೋದ್ರಿಂದ ಚೆನ್ನಾಗಿ ನಾ ಬದುಕ್ತಾ ಇಲ್ಲ. ಆತನು ಒಳ್ಳೆಯವನು, ಅದರಿಂದಲೇ ನಾನು ಚೆನ್ನಾಗಿ ಆತನು ಒಳ್ಳೆಯವನು, ಆದ್ದರಿಂದಲೇ ನಾನು ಚೆನ್ನಾಗಿ ಬಾಳ್ತಾ ಇದ್ದೇನೆ. my weakness. ಆತ ನನ್ನ ಬಲಹೀನತೆಗಳನ್ನು ಮೀರಿ ನನ್ನ ನೋಡುವಾತನು. He loves me more than my weakness. ನನ್ನ ಬಲಹೀನತೆಗಳನ್ನು ಮೀರಿ ಆತ ನನ್ನನ್ನು ಪ್ರೀತಿಸುವಾತನು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ இந்த ಅಂತೀರಾ? காலை நேரத்துல ಈ ಮುಂಜಾನೆಯ இந்த ಸಮಯದಲ್ಲಿ ஒரு 12வது அதிகாரத்தினுடைய முதல் வசனங்களை நாங்கள் பார்க்கும்போது 12ನೇ ಅಧ್ಯಾಯದ ಮೊದಲ ವಾಕ್ಯಗಳನ್ನು ನಾವು ಓದುವಾಗ 11வது அதிகாரத்துல கர்த்தர் நினைக்க முடியாத காரியத்தை அந்த குடும்பத்துக்கு செய்கிறார். 11ನೇ ಅಧ್ಯಾಯದಲ್ಲಿ ದೇವರು ನೆನೆಸಲಿಕ್ಕೆ ಆಗದಂತ ಅದ್ಭುತವನ್ನು ಆ ಕುಟುಂಬಕ್ಕೆ ಮಾಡ್ತಾರೆ. 12வது அதிகாரத்துல 12ನೇ ಅಧ್ಯಾಯದಲ್ಲಿ the Bible says, ಸತ್ಯವೇದ ಹೇಳ್ತದೆ, amen, 6 days before Passover Jesus came to Bethany. ಪಸ್ಕಾ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥೇನಿಯಕ್ಕೆ ಬಂದನು. Amen, hallelujah, hallelujah, amen. Jesus came to Bethany, to that same place. ಯೇಸು ಅದೇ ಸ್ಥಳಕ್ಕೆ, ಆ ಬೆಥೇನಿಗೆ ಆತನು ಬಂದನು. And he came to that same house. ಅದೇ ಮನೆಗೆ ಆತನು ಬಂದನು. எந்த வீட்டுக்கு அவர் வந்து மரணத்தை ஜீவனா மாத்தினாரோ, ಯಾವ ಮನೆಗೆ ಬಂದು ಮರಣವನ್ನು ಜೀವವಾಗಿ ಆತನು எந்த ಮಾರ್ಪಡಿಸಿದನು, வீட்டுக்கு வந்து amen சாவின் வாசனை, amen மரணத்தின் பொண வாசனை இருந்த வீட்டுக்குள்ள amen கர்த்தர் amen அற்புதமாய் மாற்றினாரோ, ಯಾವ ಒಂದು ಸ್ಥಳದಲ್ಲಿ ಮರಣದ ವಾಸನೆ ಇದ್ದಂತ, ಆ ಒಂದು ಶವದ ವಾಸನೆ ಇದ್ದಂತ ಆ ಒಂದು ಮನೆಯಲ್ಲಿ ದೇವರ ಅದ್ಭುತವನ್ನು ಆತನು ಮಾಡಿದನು. அதே வீட்டுக்கு ஆண்டவர் திரும்பி வருகிறார். ಅದೇ ಮನೆಗೆ ಯೇಸು ಹಿಂತಿರುಗಿ ಬರ್ತಾ ಇದ್ದಾರೆ. சொல்றீங்க, ಎಷ್ಟು ಜನ ಈ ದಿನ ಹೇಳ್ತೀರಾ? இத்தனை மாதங்கள் amen துக்கத்திலே வந்தவர் இன்றைக்கு என் வீட்டுக்கு திரும்பி அற்புதத்தை செய்தவராய் எங்க வீட்டுக்கு வர போகிறார். ಅದ್ಭುತವನ್ನು ಮಾಡಿದವನು ಆ ದಿನ ಮತ್ತೆ ನನ್ನ ಮನೆಗೆ ತಿರುಗಿ ಬರ್ತಾ ಇದ್ದಾರೆ. Amen, he is coming again. ಆತನು ಮತ್ತೆ ತಿರುಗಿ ಬರ್ತಾ ಇದ್ದಾರೆ. கர்த்தருடைய வீட்டுக்கு திரும்பி வருகிறார். ಈ ತಿಂಗಳು ದೇವರು ನಿಮ್ಮ ಮನೆಗೆ ಹಿಂತಿರುಗಿ ಬರ್ತಾ ಇದ್ದಾರೆ. கண்ணீரை சந்தோஷமாய் மாற்றின தேவன் திரும்பி உன் வாழ்க்கையில் ನಿನ್ನ வருகிறார். ಕಣ್ಣೀರನ್ನು ಸಂತೋಷವಾಗಿ ಮಾರ್ಪಡಿಸಿದ ದೇವರು ತಿರುಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. இந்த மாதமும் கூட ஐயோ ஆண்டவரே எனக்கு அது இல்ல, ஆண்டவரே எனக்கு இது இல்லன்னு சொல்றீங்களா? இல்ல, அவர் வந்திருக்கிறார், அவருக்காக ஏதாவது செய்யணும், என் வாழ்க்கையை மாற்றின தேவனுக்காக ஏதாவது செய்யணும்னு நினைக்கிறீங்களா? ಈ ತಿಂಗಳು ಕೂಡ ಆತನ ಬಳಿಯಲ್ಲಿ ದೇವರೇ ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಅದ್ಭುತವನ್ನು ಮಾಡಿದಂತ, ಒಳ್ಳೆಯದನ್ನು ಮಾಡಿದಂತ ದೇವರು ಆತನು ಬಂದಿದ್ದಾನೆ, ಆತನಿಗೆ ನೀವು ಏನಾದರೂ ಮಾಡ್ಲಿಕ್ಕೆ ನಿಮ್ಮ ಮನಸ್ಸು ಹಾತೊರೆಯುತ್ತದೆ. லாசரஸ் மரித்து போன போது, ಲಾಜರ್ನು ಸತ್ತಾಗ இவ்வளவுதான் வாழ்க்கைன்னு நினைச்சவங்களுடைய வாழ்க்கையில ಅಷ್ಟೇ ಜೀವನ ಅಂತ ನೆನೆಸಿದ ಅವರಿಗೆ நினைக்கிறதை விட யோசிக்கிறதை விட பெரிய காரியத்தை அவர் செஞ்சுட்டார். ನೆನೆಸುವುದಕ್ಕಿಂತ ಯೋಚಿಸುವುದಕ್ಕಿಂತ ದೊಡ್ಡ ಕಾರ್ಯಗಳನ್ನು ಆತನು ಮಾಡಿದನು. யாருமே கேட்கல லாசரஸை திரும்பி கொண்டு வாங்கன்னு. ಅವರು ಯಾರು ಕೇಳಲಿಲ್ಲ ಲಾಜರ್ನು ಮತ್ತೆ ಜೀವಂತವಾಗಿ ತನ್ನಿ ಅಂತ. கர்த்தர் கேட்காமலேயே கொடுத்தாரே. ಆದ್ರೆ ದೇವರು ಕೇಳದೆಯೇ ಕೊಟ್ಟರಲ್ಲ. இப்பொழுது அவர் உன்னை தேடி வந்திருக்கிறார். ಈಗ ಆತ ನಿಮ್ಮನ್ನು ಹುಡುಕಿ ಬಂದಿದ್ದಾರೆ. ಈ ಆಗಸ್ಟ್ ತಿಂಗಳಲ್ಲಿ the Holy Spirit has come back again to see you. ಪವಿತ್ರ ಆತ್ಮ ದೇವರು ಮತ್ತೆ ನಿಮ್ಮನ್ನು ಸಂಧಿಸಲು ಬಂದಿದ್ದಾರೆ. He has come back again to see you. ನಿಮ್ಮ ನೋಡುವುದಕ್ಕಾಗಿ ಆತನು ಹಿಂತಿರುಗಿ ಬಂದಿದ್ದಾರೆ. What will you do? ನೀವು ಏನ್ ಮಾಡ್ತೀರಾ? ಅಳಗಿರ ಮುಖത്തോடு போய் நிற்கிறாயா? ಅದೇ ದುಃಖದ ಕಣ್ಣೀರಿನ ಮುಖದೊಂದಿಗೆ ಆತನ ಮುಂದೆ ಹೋಗಿ புலம்பிக்கொண்டு இருப்பாயா? ಅದೇ ಪ್ರಲಾಪಿಸ್ತಾನೆ ಇರ್ತೀರಾ? ಇಲ್ಲ. உனக்காக நன்றி செய்த தேவனுக்கு சந்தோஷப்படுத்த இந்த மாதத்தை நீ ஒப்பு கொடுப்பாய். ನಿನಗಾಗಿ ಒಳ್ಳೆಯದನ್ನು ಮಾಡಿದ ದೇವರಿಗೆ ಏನಾದರೂ ಮಾಡ್ಲಿಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡುವ ಈ ತಿಂಗಳಲ್ಲಿ ಬನ್ನಿ ದೇವ ಜನರೇ. It is your opportunity today. ಇದು ನಿಮ್ಮ ಅವಕಾಶ ಈ ಒಂದು ದಿನ. Hallelujah. எனக்கு பிரியமான தேவ பிள்ளைகளே, ನನಗೆ ಪ್ರಿಯರಾದ ದೇವ ಜನರೇ, உலகத்துக்கு வாரி அள்ளி கொடுக்கிற தேவனுக்கு இந்த மாதம் உன்னால ஒன்றை கொடுக்க முடியும் என்றதை நீ நம்ப வேண்டும். ಲೋಕಕ್ಕೆ ಬಾಚಿ ಕೊಡುವಂತ ದೇವರಿಗೆ ನನ್ನಿಂದ ಕೊಡ್ಲಿಕ್ಕೆ ಸಾಧ್ಯ ಅಂತ ನೀವು ಈ ದಿನ ನಿಮ್ಮನ್ನೇ இரவில் வருகிற பயங்கரத்திலிருந்து காப்பாற்றுகிற தேவன், ರಾತ್ರಿ ಬರುವ ಭಯಂಕರದಿಂದ ಕಾಪಾಡುವ, பகலிலே வருகிற எல்லா தீமைகளிலிருந்து விலக்குகிற காப்பாற்றுகிற தேவன், ಹಗಲಲ್ಲಿ ಬರುವಂತ ಎಲ್ಲ ಒಂದು ಆಪತ್ತಿನಿಂದ ಕಾಪಾಡುವಂತ போஷிக்கிற வானத்தில் இருக்கிற பறவைகளை போஷிக்கிற தேவன், ಆಕಾಶದ ಹಕ್ಕಿಗಳನ್ನು ಪೋಷಿಸುವಂತ ದೇವರು, ஒவ்வொரு விலங்குகளையும் போஷிக்கிறவர், ಒಂದೊಂದು ಪ್ರಾಣಿ ಮೃಗಗಳನ್ನು இந்த ஒரு மாதம் அவருக்காக ஏதாவது செய்ய உன்னுடைய உள்ளம் ஏங்கட்டும். ಈ ಒಂದು ತಿಂಗಳು ಆತನಿಗಾಗಿ ಮಾಡುವುದಕ್ಕಾಗಿ ನಿನ್ನ ಹೃದಯ ತಾವಕಿಸಲಿ. Amen. Bible says, ಸತ್ಯವೇದ ಹೇಳ್ತದೆ, 12 chapter 1, 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, Amen, Lazarus was the Amen who had been dead. Amen. Amen. The Bible says, Amen. Can anyone read it please? ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ
ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. Amen. Hallelujah. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. Amen. Hallelujah. Hallelujah. எல்லாரும் நல்ல கவனிங்க. 4 மாதிரி ஜனங்க இருந்தாங்க அங்க. ಅಲ್ಲಿ 4 ವಿಧವಾದ ಜನರಿದ್ದರು. Amen. எல்லாரும் சொல்லுங்க, கையை உயர்த்தி காட்டுங்க பார்க்கலாம். ಎಲ್ಲರೂ ಕೈ ಎತ್ತಿ ಹೇಳ್ರಿ ನೋಡೋಣ. Amen. அந்த ஒரு சர்ச்சில, ಆ ಒಂದು ಸಭೆಯಲ್ಲಿ ಯೇಸು வந்திருந்த அந்த சர்ச்சில, ಯೇಸು ಬಂದಿದ್ದ ಆ ಒಂದು ಸಭೆಯಲ್ಲಿ 4 மாதிரி ஜனங்க இருந்தாங்க. 4 ವಿಧವಾದ ಜನ ಇದ್ದರು. They had, amen, organized a feast for Jesus. ಅಲ್ಲಿ ಯೇಸುವಿಗೆ ಒಂದು ಔತಣವನ್ನು ಅವರು ಸಿದ್ಧಪಡಿಸಿದರು. Why that feast? ಯಾಕೆ ಆ ಔತಣ? Because Jesus had, amen, resurrected Lazarus back to life. ಯಾಕೆಂದ್ರೆ ಯೇಸು ಲಾಜರನ್ನು ಜೀವಂತವಾಗಿ ಎಬ್ಬಿಸಿದರು. But the Bible says, ಸತ್ಯವೇದ ಹೇಳ್ತದೆ, what was the first, amen, first type of people? ಮೊದಲನೆಯ ಒಂದು ಗುಂಪಿನ ವ್ಯಕ್ತಿಗಳು ಯಾರು? Amen, Lazarus. ಲಾಜರು. Amen. ಮೊದಲು ಯಾರು இருந்ததுங்க? ಮೊದಲಲ್ಲಿ ಯಾರು சொல்லுங்க, ಲಾಜರ್ இருந்தா. ಲಾಜರ್ ಅಲ್ಲಿದ್ದನು. ಲಾಜರ್ வந்து அவரும் கூட ಔತಣದಲ್ಲಿ ಕೂತಿದ್ದನು. ಲಾಜರು ಕೂಡ ಔತಣದಲ್ಲಿ ಆ ಯೇಸುವೊಂದಿಗೆ ಕುಳಿತಿದ್ದರು. ಯಾರಿಗೆ ಲಾಜರ್? ಯಾರು ಲಾಜರು? ವ್ಯಾಧಿ வந்து செத்து போன ஒரு மனுஷன். ವ್ಯಾಧಿ ಬಂದು ಸತ್ತು ಹೋಗಿದ್ದ ವ್ಯಕ್ತಿ. முடிஞ்ச போச்சுன்னு இருந்த மனுஷன். ಮುಗದೇ ಹೋಯ್ತು ಅನ್ನುವ ರೀತಿಯಲ್ಲಿ ಇದ್ದಂತ ವ್ಯಕ್ತಿ. எடுத்துட்டு போயிட்டு பொதிச்சே வச்சிட்டாங்க அவரை. ತೆಗೆದುಕೊಂಡು ಹೋಗಿ ಸಮಾಧಿನೇ ಮಾಡ್ಬಿಟ್ಟಿದ್ರು. Hallelujah. Hallelujah. Amen. But I tell you something. ಆದ್ರೆ ಒಂದನ್ನ ನಾನು ನಿಮಗೆ ಹೇಳ್ತೇನೆ. No one would have ever done that, amen, thing in his life. ಯಾರು ಕೂಡ ಆತನ ಜೀವಿತದಲ್ಲಿ ಅದನ್ನು ಮಾಡಿರಲಿಲ್ಲ. Amen. ஆண்டவர் வந்து லாசர் உயிரோடு எழுப்பி விட்டார். ಯೇಸುವೇ ಬಂದು ಲಾಜರನ ಜೀವಂತವಾಗಿ ಎಬ್ಬಿಸಿದರು. லாசர் என்ன பண்ணிட்டு இருந்தாரு? ಲಾಜರ್ ಏನ್ ಮಾಡ್ತಾ ಇದ್ರು? உட்கார்ந்துட்டு இருக்கிறாரு சும்மா. ಅಲ್ಲಿ ಸುಮ್ಮನೆ ಕೂತ್ಕೊಂಡವ್ರೆ. ಆಲಯದಲ್ಲಿ சும்மா உட்கார்றதா வருது, சும்மா உட்கார்றது போறது. ಚರ್ಚ್ ಅಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಳೋದು ಎದ್ದು ಹೋಗೋದು. இன்னைக்கு நிறைய லாசரஸ்ங்க இருக்காங்க. அவங்க உயிரோடு இருந்தாலும் செத்தாலும் ஒண்ணுதான் அவங்க. ಸಭೆಯಲ್ಲಿ ಅನೇಕ ಲಾಜರ್ಗಳು ಇದ್ದಾರೆ, ಅವರು ಬದುಕಿದ್ರು ಸತ್ರು ಒಂದೇ. Amen. சும்மா உட்கார்ந்துட்டு இருப்பாங்க. ಸುಮ್ಮನೆ ಕೂತ್ಕೊಂಡಿರ್ತಾರೆ. Amen. வர்றது, சேர சூடு பண்றது, போறது. ಬರೋದು, ಕೂತ್ಕೊಳ್ಳೋದು, ಚೇರನ್ನ ಬಿಸಿ ಮಾಡೋದು, ಹೋಗೋದು. Hallelujah. Hallelujah. ஒண்ணும் இல்ல. சோறு போடுறீங்களா? போடு. ಏನಿಲ್ಲ, ಊಟ ಹಾಕ್ತೀರಾ? Amen. That day Lazarus was sitting with Jesus to eat. ಆ ದಿನ ಲಾಜರ್ನು ಯೇಸುವೊಂದಿಗೆ ಕೂತಿದ್ದು ಊಟ ಮಾಡಕ್ಕೆ. Amen. எல்லா மாதிரியும் செஞ்சிருக்காங்க. ಎಲ್ಲಾ ವಿಧವಾದ ಆಹಾರಗಳನ್ನು ಮಾಡಿದ್ದಾರೆ. Amen. எல்லா மாதிரி, amen, non veg items இருக்குது, வெஜ் எல்லாம் இருக்கு. ಎಲ್ಲ ವೆಜ್, ನಾನ್ ವೆಜ್ ಎಲ್ಲ ಇದೆ ಅಲ್ಲಿ. ಲಾಜರಸ್ என்ன பண்ணிட்டு இருக்காரு? ಲಾಜರ್ ಏನ್ ಮಾಡ್ತಾವ್ರೆ? Sitting on the table with Jesus. ಯೇಸುವೊಂದಿಗೆ ಆ ಒಂದು ಟೇಬಲ್ ಅಲ್ಲಿ ಕುಳಿತಿದ್ದಾರೆ. Amen. ಉಯಿರೋடு இருந்தபோது, ಜೀವಂತವಾಗಿದ್ದಾಗ, amen, அப்பவும் கூட ஜீசஸ் கூட உட்கார்ந்து சாப்பிடுறதா இருந்தது. ಆಗ ಕೂಡ ಯೇಸುವೊಂದಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ நன்மை செய், ஆண்டவர் உயிரை கொடு, ஆண்டவர் வீட கொடு, ஆண்டவர் சொத்தை கொடு, ஆண்டவர் என்னன்னா கொடு. Amen. நான் மட்டும் உட்கார்ந்து சாப்பிட்டுட்டா இருக்கேன். ದೇವರು ಒಳ್ಳೆಯದನ್ನ ಮಾಡ್ಲಿ, ಮನೆಯನ್ನ ಕೊಡ್ಲಿ, ಆಶೀರ್ವದಿಸ್ಲಿ, ಸ್ವಸ್ಥತೆ ಕೊಡ್ಲಿ, ಆ ಜೀವವನ್ನೇ ಕೊಡ್ಲಿ, ಆದ್ರೂ ಸುಮ್ಮನೆ ಕೂತ್ಕೊಂಡು ಯೇಸುವೊಂದಿಗೆ ತಿಂತಾ ಇರೋದು. Today, amen, many people are in the church. ಸಭೆಯಲ್ಲಿ ಅನೇಕರು ಈ ದಿನಗಳಲ್ಲಿ ಇದ್ದಾರೆ. என்ன பண்ணுவா ஆண்டவர் எவ்வளவு நான் பெரிய காரியம் பண்ணாலும் கூட, ದೇವರು ಏನೇ ಮಾಡ್ಲಿ, ಎಷ್ಟೇ ದೊಡ್ಡ ಕಾರ್ಯವೇ ಮಾಡಿದ್ರು ಕೂಡ, நான் வந்துட்டு வருவேன், நான் உட்காருவேன், நான் போவேன், ನಾ ಬರ್ತೇನೆ, ಕೂತ್ಕೊಳ್ತೇನೆ, ಎದ್ದು ಹೋಗ್ತೇನೆ. ಮರಣ ಜೀವನ ಮಾರಟಂ, ಮರಣ ಜೀವವಾಗಿ ಮಾರ್ಪಡ್ಲಿ, இருள் வெளிச்சமா மாறட்டும், ಕತ್ತಲೆ ಬೆಳಕಾಗಿ ಮಾರ್ಪಡ್ಲಿ. நான் மட்டும் மாறவே மாட்டேன். ಆದ್ರೆ ನಾನ್ ಮಾತ್ರ ಮಾರ್ಪಡೋದೇ மாறவே மாட்டேன். ನಾನು ಮಾರ್ಪಡೋದೇ ಇಲ್ಲ. எத்தனை பேர் நான் சொல்றது புரியுதுங்க? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? Hallelujah. Hallelujah. இப்படிப்பட்ட ஜனங்களை தேவன் தேடல. ಇಂಥ ಜನರನ್ನು ದೇವರು ಹುಡುಕ್ತಾ ಇಲ್ಲ. Hallelujah. There was second kind of people. ಎರಡನೇ ವಿಧವಾದ ಗುಂಪಿನ ಜನ ಇದ್ದಾರೆ. Bible says, ಸತ್ಯವೇದ ಹೇಳ್ತದೆ, Martha was serving people. ಮಾರ್ತಳು ಅಲ್ಲಿ ನೆರವಾಗ್ತಾ ಇದ್ದಾಳೆ. Amen. ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾಳೆ, ಬಡಿಸ್ತಾ ಇದ್ದಾಳೆ, ಎಲ್ಲರಿಗೂ ಆಹಾರವನ್ನ ಹಂಚ್ತಾ ಇದ್ದಾಳೆ, ಬಳಸ್ತಾ ಇದ್ದಾಳೆ. Hallelujah. Hallelujah. நான் சொல்றத கேட்டுட்டு இருக்கீங்களா? ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? She was thankful, so she is serving. ಆಕೆ ಕೃತಜ್ಞತೆ ಉಳ್ಳವಳಾಗಿ ಎಲ್ಲರಿಗೂ ಆಹಾರ ಕೊಡ್ತಾ ಇದ್ದಾಳೆ. ஏனென்றால், ಯಾಕೆಂದ್ರೆ 4 ನಾள் ಆನಾலும் ಯೇಸು தேடி வந்தாரு. 4 ದಿನ ಆದ್ರೂ ಯೇಸು ಹುಡುಕಿ ಬಂದ್ರಲ್ಲ. Amen. வந்து அவர் பூவையும் கொண்டு வரல, ಬಂದು ಅವರು ಆಹಾರವನ್ನ ತಕೊಂಡ್ ಬರ್ಲಿಲ್ಲ, அவர் புதிய வாழ்க்கையை கொண்டு வந்தார். ಹೊಸ ಜೀವವನ್ನೇ ತಂದ್ಬಿಟ್ರು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? What I will do, ನಾನು ಏನ್ ಮಾಡ್ತೇನೆ? I will serve. ನಾನು ಸೇವೆ ಮಾಡ್ತೇನೆ. Amen. I will say, Jesus, one more piece please. ನಾನು ಹೇಳ್ತೇನೆ, ಯೇಸು ಇನ್ನೊಂದು ಚಪಾತಿ ತಕೊಳ್ಳಿ. Hallelujah. 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 இன்னும் ஒரு, amen, இன்னும் கொஞ்சம் சாப்பாடு போட்டுக்கோங்க, ಇನ್ನೊಂದ್ ಸ್ವಲ್ಪ ಊಟ ಹಾಕೊಳ್ಳಿ, இன்னும் கொஞ்சம் பாயசம்
ಪಾಯಸ ಕುಡಿಗೆ. ಇನ್ನೊಂದ್ ಸ್ವಲ್ಪ ಪಾಯಸ ತಿನ್ನಿ. Amen. Hallelujah. Hallelujah. This is the next kind of people. ಇದು ಇನ್ನೊಂದು ವಿಧವಾದ ಜನ. But it is better ಇಲ್ಲ. ಇದು ಸ್ವಲ್ಪ ಪರವಾಗಿಲ್ಲ ಅಲ್ಲ. ಕೂತ್ಕೊಳ್ಳೋದ್ ಬದಲು this is better ಇಲ್ಲ. ಸುಮ್ನೆ ಕೂತ್ಕೊಳ್ಳೋದ್ ಬದಲು ಇದು ಎಷ್ಟೋ ಪರವಾಗಿಲ್ವಲ್ಲ. Amen. வந்திருக்கிற போதாவது சபையில கொஞ்சம் ஓடாடுறது. ಬಂದಿರುವಾಗ ಚರ್ಚಲ್ಲಿ ಬಂದಾಗ ಸ್ವಲ್ಪ ಅಲ್ಲಿ ಓಡಾಡೋದು. Amen. ஏதாவது கொஞ்சம் ಹೆಲ್ಪ್ பண்றது. ಏನಾದ್ರೂ ಸ್ವಲ್ಪ ಹೆಲ್ಪ್ ಮಾಡೋದು. ಅಯ್ಯೋ ಅங்க ಸಾಪಾಡು போடுறாங்க போடலாமா ನಾನು ಕೂಡ ಅಂದ್ರದು. ಅಲ್ಲಿ ಊಟ ಬಡಿಸ್ತಾ ಇದಾರಲ್ಲ, ಹೋಗಿ ನಾನು ಕೂಡ ಸ್ವಲ್ಪ ಬಡಿಸೋಣ. Amen. ನಾನು கொஞ்சம் ಚರ್ಚೆ ಕ್ಲೀನ್ பண்ணிரலாம். ನಾನು ಸ್ವಲ್ಪ ಚರ್ಚನ್ನ ಕ್ಲೀನ್ ಮಾಡ್ಬಿಡೋಣ. Amen. ನಾನು சொல்றது எவ்வளவு பேருக்கு புரியுதுங்க? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ? One more kind of people. ಇನ್ನೊಂದು ವಿಧವಾದ ಜನ ಇದ್ದಾರೆ. What are those people? ಯಾರ ಆ ಜನ? They were jealous about what was happening there. ಅಲ್ಲಿ ನಡೆಯೋದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂತ ಜನ. Amen. Hallelujah. Hallelujah. ಇವಾಗ amen ಸೀಡರ್ಗಳು. ಇವರು ಶಿಷ್ಯರು. Amen. ಇವಾಗ ಯೇಸು ಕೂಡ ಬಂದವங்க. ಇವರು ಯೇಸುವೊಂದಿಗೆ ಬಂದವರು. ಬಟ್ அவங்க சொல்றாங்க, ಆದ್ರೆ ಅವರು ಹೇಳ್ತಾರೆ, why this much waste of money? ಯಾಕೆ ಇಷ್ಟು ಹಣವನ್ನು ವ್ಯಯ ಮಾಡೋದು? Amen. ಯಾಕೆ ಇದೆಲ್ಲ ಮಾಡಬೇಕು? ಯಾಕೆ ಇದೆಲ್ಲ ಮಾಡಬೇಕು? Amen. There are some people. ಕೆಲವು ಜನ ಇದ್ದಾರೆ. நீங்க ஏதாவது அவருக்காக செஞ்சா அத பத்தி குறை பேசுகிற ஒரு மக்கள் இருப்பாங்க. ನೀವು ಆತನಿಗಾಗಿ ಏನಾದರೂ ಮಾಡುವಾಗ ಕೊರತೆಯನ್ನೇ ಮಾತನಾಡುವ ಕೆಲವರು ಇರ್ತಾರೆ. Your heart will be joyful to do something to God. ದೇವರಿಗಾಗಿ ಏನಾದರೂ ಮಾಡಬೇಕಂತ ನಿಮ್ಮ ಹೃದಯ ಉಕ್ಕುತ್ತಾ ಇರ್ತದೆ. But someone will tell you. ಆದ್ರೆ ಯಾರೋ ಕೆಲವರು ಹೇಳ್ತಾರೆ, ஏ அவள போட போற சும்மா இரு. ಯಾಕೆ ಅಷ್ಟು ಹಣ ಹಾಕ್ತೀಯ, ಸುಮ್ಮನೆ ಇರು. Amen. என்னத்துக்காக அவள என்ன அவங்களுக்கு என்ன கம்மி நீ ஏன் போட போற? ಅವ್ರಿಗೆ ಏನ್ ಕಡಿಮೆ, ಯಾಕೆ ಇಷ್ಟೊಂದು ಹಣ அந்த ಕೊಡ್ತೀಯ? ಚರ್ಚಲ್ಲಿ ಅವங்களுக்கு என்ன ಕಮ್ಮಿ? ಆ ಚರ್ಚಲ್ಲಿ ಏನು ಅವರಿಗೆ? My dear beloved people. ಇಲ್ಲ ನನ್ನ ಪ್ರಿಯ ದೇವ ಜನರೇ, நீங்க வந்து அந்த சர்ச்சை பார்க்காதீங்க. இயேசுவுக்கு என்னங்க கம்மி? ನೀವು ಸಭೆಯನ್ನ ನೋಡ್ಬೇಡಿ, ಯೇಸುವಿಗೆ ಏನ್ರಿ ಕಡಿಮೆ? வானம் அவருடைய சிங்காசனம், பூமி அவருடைய பாதபடியாக இருக்கிறது என்பதாக ಏಷಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ, ಪರಲೋಕ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ ಅಂತ. ஏசாயா 66வது அதிகாரம் சொல்லுகிறது. ಏಷಯ 66ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, எல்லாம் அவருடையது, ಎಲ್ಲ ಆತನದೇ. சங்கீதக்காரன் சொல்லுகிறான், பூமியும் அதில் இருக்கிறது எல்லாமே கர்த்தருடையது. ಕೀರ್ತನೆಗಾರನು ಹೇಳ್ತಾನೆ, ಭೂಮಿಯು ಅದರಲ್ಲಿರುವುದೆಲ್ಲವೂ ಯೆಹೋವನದೇ. அவருக்கு என்னத்தை நாங்கள் கொடுக்க வேண்டும்? ಹಾಗಾದ್ರೆ ಆತನಿಗೆ ನಮ್ಮಿಂದ ಏನು ಕೊಡ್ಲಿಕ್ಕೆ ಸಾಧ್ಯ? கொடுக்க முடியும் எங்களால. ಏನು ತಾನೇ ಆತನಿಗೆ ಕೊಡ್ಲಿಕ್ಕೆ ಸಾಧ್ಯ ಅಂತಾರೆ. ಆದರೆ amen, there will be people always trying to speak against amen the heart, open heart, grateful heart. ಕೆಲವರು ಆ ಒಂದು ಕೃತಜ್ಞತಾ ಹೃದಯಕ್ಕೆ ವಿರುದ್ಧವಾಗಿಯೇ ಕೆಲವರು ಮಾತನಾಡ್ತಾ ಇರ್ತಾರೆ. நம்ம எந்த இடத்துல இருக்கிறோம் சபையிலன்றதை யோசிச்சு பாருங்க. ಈಗ ಸಭೆಯಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ ಅನ್ನೋದನ್ನ ಯೋಚಿಸಿ ನೋಡಿ. வந்துட்டு போனோன்ற ஒரு நிலைமையில இருக்கிறோமா? ಬಂದು ಹೋಗ್ತೇವೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೇವಾ? இல்ல வந்து இல்ல ஏதாவது ஒண்ணு எங்களால முடிஞ்சதை செய்யலாம்னு இருக்கிறோமா? ಇಲ್ಲ ನನ್ನಿಂದ ಏನಾಗ್ತದೋ ಅದನ್ನ ಮಾಡ್ಬಿಡೋಣ ಅಂತ ಆ ಒಂದು ಯೋಚನೆಯಲ್ಲಿ ಇದ್ದೇವಾ? நடக்கிற ஒவ்வொரு காரியத்துக்கும் குறை பேசிக்கொண்டே வாழ்றோமா? ಇಲ್ಲ ನಡೆಯುವ ಕಾರ್ಯಗಳನ್ನು ನೋಡಿ ಕೊರತೆ ಮಾತನಾಡ್ತಲೇ ಇದ್ದೇವಾ? இந்த சேரியை இப்படி போட்டுருக்காங்க, ಈ ಚೇರ್ ಯಾಕೆ ಹಿಂಗಾಕವ್ರೆ, இந்த 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 தட்டியை இங்க இட வச்சிருக்காங்க, ಈ ತಟ್ಟೆನ ಯಾಕೆ ಇಲ್ಲಿಟ್ಟಿದ್ದಾರೆ? I tell you ನಾನು ನಿಮಗೆ ಹೇಳ್ತೇನೆ, there was one more person. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. There is one more person in that scene. ಆ ಒಂದು ಚಿತ್ರಣದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. Her name was Mary. ಆಕೆ ಹೆಸರು ಮರಿಯಳು. ಅವಳು என்ன செய்தாள்? ಆಕೆ ಏನು ಮಾಡಿದಳು? ಎಲ್ಲವற்றையும் தாண்டி, ಇದೆಲ್ಲವನ್ನು ದಾಟಿ ಬೆಲೆ ಬಾಳುகிற அந்த தைலத்தை இயேசு இடத்துல கொண்டு வந்தார். ಬೆಲೆ ಬಾಳುವ ತೈಲವನ್ನು, ಪರಿಮಳ ತೈಲವನ್ನು ಯೇಸುವಿನ ಬಳಿ ತಂದಳು. அந்த நேரத்துல தற்சமைக்கு ஏதோ ஒரு காரியத்தை செய்கிறவளாய் அவர் இருக்கல. ಏನೋ ಆ ಸಮಯಕ್ಕೆ ಏನೋ ಒಂದು ಕಾರ್ಯ ಮಾಡ್ಬೇಕನ್ನೋ ರೀತಿಯಲ್ಲಿ ಆಕೆ ಇರಲಿಲ್ಲ. that oil, ಆ ಒಂದು ತೈಲ, அந்த ஒரு எண்ணெய் இருக்குல்ல, ಆ ಒಂದು ತೈಲ அது ಇದೆಯಲ್ಲ, ஒரு வருஷத்தினுடைய உழைப்பு. ಅದು ಒಂದು ವರ್ಷದ ಸಂಪಾದನೆ. என்றால் என்ன? ಹಾಗಾದ್ರೆ ಏನು? அவள் நீர் விலை மதிக்க முடியாததை என் வாழ்க்கையில செஞ்சீங்களே. ಅಪ್ಪ, ನೀನು ಬೆಲೆ ಕಟ್ಟಲಿಕ್ಕೆ ಆಗದದನ್ನ ನನ್ನ ಜೀವಿತದಲ್ಲಿ ಮಾಡಿದೆಯಲ್ಲ. ಎಷ್ಟು ಜನ ಹೇಳ್ತೀರಾ, you have done to your amen capacity. ಕರ್ತನೇ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನೀ ಮಾಡಿದೆ ಅಪ್ಪ. what you did, ನೀವು ಏನು ಮಾಡಿದ್ರಿ, I cannot amen do it. ನೀವು ಮಾಡಿದ್ದನ್ನು ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹೌದಾ ಇಲ್ವಾ ಹೇಳಿ? எங்களால பணத்தை சம்பாதிக்கலாம், ஆனால் ஜீவனை கொடுத்திருக்கிறவர் கடவுள் அல்லவா? ನಮ್ಮಿಂದ ಹಣವನ್ನು ಸಂಪಾದಿಸಬಹುದು, ಆದ್ರೆ ಜೀವವನ್ನು ಕೊಟ್ಟಿರುವಾತನ ದೇವರಲ್ಲವಾ? நல்ல காஸ்ட்லியான லட்சக்கணக்கான பெட்டை வாங்கலாம், ஆனால் தூக்கத்தை கொடுக்கிற
ಕೊಡುವವರು ಆಂಡವರು ಅಲ್ಲವಾ? ನಾವು ಒಳ್ಳೆ ಹೆಚ್ಚಾದ ಹಣ ಕೊಟ್ಟು ಒಳ್ಳೆ ಹಾಸಿಗೆಯನ್ನು ನಾವು ತೆಗೆದುಕೊಳ್ಬಹುದು, ಒಳ್ಳೆ ನಿದ್ರೆಯನ್ನು ಕೊಡುವಾತನು ದೇವರಲ್ಲವಾ? வீடை விட்டு வெளியே போகும்போது நான் வந்துடுறேன்னு சொல்றீங்களே, எந்த நம்பிக்கையோடு வர சொல்றீங்க? ஆமென். வெளியே போகிற எத்தனையோ பேர் வீட்டுக்கு வராத நிலைமையில நீங்க திரும்பி வீட்டுக்கு வரீங்கன்னா அதற்கு காரணம் அந்த தேவன் அல்லவா? ಮನೆಯಿಂದ ಹೊರಗೆ ಹೊರಡುವಾಗ ಹೋಗಿ ಬರ್ತೀನಿ ಅಂತ ಹೇಳ್ತಿರಲ್ಲ, ಯಾವ ನಂಬಿಕೆಯಿಂದ ಅದನ್ನು ಹೇಳ್ತೀರಿ? ಎಷ್ಟೋ ಜನ ಹೋಗುವ ಮಾರ್ಗದಲ್ಲೇ ಅಪಘಾತದಲ್ಲಿ ಸತ್ತು ಹೋಗ್ತಾರಲ್ಲ, ಆದ್ರೆ ನೀವು ಸುರಕ್ಷಿತವಾಗಿ ಮನೆಗೆ ಹಿಂತಿರುಗಿ ಬರ್ತಾರಂದ್ರೆ ಅದಕ್ಕೆ ದೇವರ ತಾನೇ ಕಾರಣ. கண்ணு முன்னே ஆக்சிடென்ட்களை பார்த்து கொண்டு, ಕಣ್ಣ ಮುಂದೆಯೇ ಅಪಘಾತಗಳನ್ನು ನೋಡ್ತಾ, கண்ணு முன்னே பொணங்களை வந்து ஆமென் எரிக்கவும் புதைக்கவும் கொண்டு போகிறதை நீங்கள் வழியில பார்த்தாலும், ಕಣ್ಣ ಮುಂದೆಯೇ ಶವಗಳನ್ನು ಹಾಗೆಯೇ ಹೂಣಾಕ್ಲಿಕ್ಕೋ ಸುಡುವುದಕ್ಕೂ ತೆಗೆದುಕೊಂಡು ನಿಮ್ಮ ಕಣ್ ಮುಂದೆ ಹೋಗುம்போது வரும்போதும் ஆம்புலன்ஸ்களுடைய சத்தம் கேட்கும் போதும், ಹೋಗುವಾಗ್ಲೂ ಬರುವಾಗ್ಲೂ ಆಂಬ್ಯುಲೆನ್ಸ್ಗಳ ಶಬ್ದವನ್ನು ಕೇಳ್ತಾ ಇದ್ರು. ஆமென். உங்களுடைய ஜீவனை மட்டும் ஆமென், உன் வல பக்கத்தில் 1000 பேர் விழுந்தாலும், உன்னுடைய வல ஆமென் இட பக்கத்தில் 10000 பேர் செத்து கிடந்தாலும் உனக்கு எதுவுமே சேதப்படுத்தாது என்று சொன்ன அந்த வாக்குத்தத்தத்தை கர்த்தர் நிறைவேற்றி ஒவ்வொரு நாளும் நடத்துகிறார். ನಿನ್ನ ಪಕ್ಕದಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು ನಿನಗೇನು ತಟ್ಟದು ಅಂತ ಹೇಳಿದಂತ ದೇವರು ತನ್ನ ವಾಗ್ದಾನಕ್ಕೆ ನಂಬಿಗಸ್ತನಾಗಿ ನಿನ್ನನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಕಾಪಾಡ್ತಾ ಇದ್ದಾರಲ್ಲ. நடக்கும்போது போன்ல சொல்றீங்களே நாளைக்கு வந்து பார்க்கறேன்னு சொல்லி, ಹೋಗುವಾಗ ಹೇಳ್ತಿರಲ್ಲ ನಾಳೆ ಬಂದು ಭೇಟಿ ಆಗ್ತೇನೆ ಅಂತ ಹೇಳಿ. ஆமென். எந்த தைரியத்துல சொல்றீங்க? ಯಾವ ಧೈರ್ಯದಲ್ಲಿ ಅದನ್ನ ಹೇಳ್ತೀರಾ? எத்தனை 1000 ஜனங்கள் வந்து இரவு படுத்தவங்க காலையில எழும்புவதில்லை. ಎಷ್ಟೋ 1000 ಜನ ರಾತ್ರಿ ಮಲಗುವಾಗ ಮುಂಜಾನೆ ಎದ್ದೇಳೋದೇ ಇಲ್ಲ. ಕಾಲಿಲ ಪುದು ಕಿರುಬೆಯೋಡು, ಆದರೆ ಮುಂಜಾನೆ ಹೊಸ ಕೃಪೆಯೊಂದಿಗೆ, ಬೆಲತೋಡು, ಹೊಸ ಬಲದೊಂದಿಗೆ, ಸಾಯಂಕಾಲ ದುಃಖಂ ಎಂದು ಬಂದಾலும் ಸಂಜೆ ದುಃಖವೆಂಬುದು ಬಂದರು, அதிகாலையில ஆனந்த சத்தம் கேட்கும்படி கர்த்தர் செய்கிறார். ಮುಂಜಾನೆ ಹರ್ಷ ಧ್ವನಿ ಕೇಳಿಸುವಂತೆ ಆ ದೇವರು ಮಾಡ್ತಾರಲ್ಲ. ಆಮೆನ್. ಅದಕ್ಕೆ ಕಾರಣ ஒருவர் இருக்கிறார் இல்லையா? ಆತನಿಗೆ ಕಾರಣನಾಗಿ ಒಬ್ಬ ಆತನ ಇದ್ದಾನಲ್ಲ. அவருக்காக அவள் என்ன செய்தார்? ಆತನಿಗಾಗಿ ಆಕೆ ಏನ್ ಮಾಡಿದ್ಳು? அவள் வந்து ஆமென் தன்னுடைய இதயத்தில் இருந்த எல்லாவற்றையும் ஊற்றினார். ಆಕೆ ತನ್ನ ಹೃದಯದಲ್ಲಿದ್ದ ಎಲ್ಲವನ್ನು ಸುರಿಸಿದಳು. ஆமென். தன்னால் ஆன எல்லாவற்றையும் அவள் செய்தார். ತನ್ನಿಂದ ಆದದೆಲ್ಲವನ್ನು ಆಕೆ ಮಾಡಿದಳು. This morning I want to encourage you, my dear people of God. ಈ ಮುಂಜಾನೆಯ ಸಮಯದಲ್ಲಿ ನನ್ನ ಪ್ರಿಯ ದೇವ ಜನರು, ನಾನು ನಿಮ್ಮನ್ನು ಉತ್ತೇಜನ ಪಡಿಸುತ್ತೇನೆ. Those people who are watching me on television, ನನ್ನನ್ನು ಟೆಲಿವಿಷನ್ ನಲ್ಲಿ ನೋಡ್ತಾ ಇರುವಂತ ನಿಮ್ಮನ್ನು ನೋಡಿ ನಾನು ಹೇಳ್ತೇನೆ, amen, make a decision today. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿ. இந்த மாசம் ஆண்டவருக்கு என்னால முடிஞ்சதை நான் செய்ய வேண்டும். ಈ ಒಂದು ತಿಂಗಳು ದೇವರಿಗೆ ನನ್ನಿಂದ ಆಗುವಂತದನ್ನು ನಾನು ಮಾಡಬೇಕು. I am not telling you to buy anything. ನೀವು ಏನೋ ಒಂದು ವಸ್ತುವನ್ನು ಖರೀದಿಸಿ ಅಂತ ಹೇಳ್ತಾ ಇಲ್ಲ. I am not telling you to put money into the offering. ನೀವು ಒಂದು ಕಾಣಿಕೆಯಲ್ಲಿ ಹಣ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. But put your time to God. ನಿಮಗೆ ನಿಮ್ಮ ಒಂದು ಸಮಯವನ್ನು ದೇವರಿಗೆ ಕೊಡಿ. Put your heart for God's ministry. ದೇವರ ರಾಜ್ಯಕ್ಕಾಗಿ ನಿಮ್ಮ ಮನಸ್ಸನ್ನು ಕೊಡಿ. ஆண்டவருக்கு தேவையானது வந்து பணம் அல்ல, ஆண்டவருக்கு தேவையானது ஆமென் எதுவும் அல்ல, தேவனுக்கு நீ தேவை. ದೇವರಿಗೆ ಬೇಕಾದದ್ದು ಹಣವೋ ಬೇರೆ ಯಾವುದೋ ವಸ್ತುವಲ್ಲ, ದೇವರಿಗೆ ನೀನೇ ಬೇಕು. உன்னுடைய பிள்ளை வெளிநாட்டிலிருந்து லட்சக்கணக்காய் பணத்தை அனுப்பி கொண்டு அந்த பிள்ளை உங்களை பார்க்க வரலன்னா நீங்க என்ன சொல்வீங்க? ನಿಮ್ಮ ಮಕ್ಕಳು ವಿದೇಶದಲ್ಲಿ ಇದ್ದುಕೊಂಡು ಅವರು ಹೆಚ್ಚಾದ ಹಣವನ್ನು ನಿಮಗೆ ಕಳಿಸ್ತಾ ಇದ್ದು ನಿಮ್ಮನ್ನು ಬಂದು ಭೇಟಿ ಆಗದೆ ನಿಮ್ಮನ್ನು ನೋಡದೆ ಹೋದ್ರೆ ನಿಮಗೆ ಹೇಗಿರ್ತದೆ? ಆಮೆನ್. ಹalleluya. ಹalleluya. எப்படியா இருக்கும்? ನಿಮಗೆ ಯಾವ ರೀತಿ ಆಮೆನ್. ಇರ್ತದೆ? என்ன சொல்வீங்க தெரியுமா? ನೀವು ಏನು ಹೇಳ್ತೀರಾ ಗೊತ್ತಾ? எனக்கு தேவையானது பணம் அல்லப்பா, ನನಗೆ ಬೇಕಾಗಿರೋದು ಹಣ ಅಲ್ಲಪ್ಪ, எனக்கு தேவையானது நீப்பா, ನನಗೆ ನೀನೇ ಬೇಕಪ್ಪ, எனக்கு நீ வேணும்ப்பா, ನನಗೆ ನೀನು ಬೇಕಪ್ಪ. ஆமாதானே? அப்படிதானே சொல்வீங்க? ಹೌದು ತಾನೆ, ಹಾಗೆ ತಾನೆ ಆಮೆನ್. அதே தாங்க ஆண்டவர் சொல்லுகிறார். ಅದನ್ನೇ ದೇವರು ಹೇಳುವಂತದ್ದು. உன் பணத்துக்காக உன்னுடைய பொருளுக்காக கர்த்தன் ஜீவனை கொடுக்கல, உனக்காக ஜீவனை கொடுத்தார். ನಿನಗಾಗಿಯೋ ನಿನ್ನ ಹಣಕ್ಕಾಗಿಯೋ ನಿನ್ನ ವಸ್ತುಗಳಿಗಾಗಿ ದೇವರ ಜೀವವನ್ನು ಕೊಡ್ಲಿಲ್ಲ, ಆತ ನಿನಗಾಗಿ ಜೀವವನ್ನು ಕೊಟ್ಟಿದ್ದು. Amen. Mary did one great thing which touched God's heart. ಮರಿಯಳು ಒಂದು ದೊಡ್ಡ ಕಾರ್ಯ ಮಾಡಿದ್ಲು, ಅದು ದೇವರ ಹೃದಯವನ್ನೇ ಸ್ಪರ್ಶಿಸಿತು. What was that? ಅದು ಏನು? She gave the first priority above everything to Jesus. ಆಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯೇಸುವಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಳು. இந்த மாதம் ಈ ಒಂದು ತಿಂಗಳು அப்படி அர்ப்பணிக்க முடியுமா? ನೀವು ಆ ರೀತಿ ಸಮರ್ಪಿಸಲು ಸಾಧ್ಯವೇ? நான் உமக்காக நான் இந்த மாதத்தை நான் அர்ப்பணிக்கிறேன். ಕರ್ತನೇ, ಈ ಒಂದು ತಿಂಗಳು ನಿಮಗಾಗಿಯೇ ನಾನು ಸಮರ್ಪಿಸ್ತೇನೆ. நான் வந்து உமக்காக சுகந்த வாசனையாக மரியாள் ஊற்றின அந்த எண்ணெய் எப்படியாக நறுமணமாய் மாறியதோ அப்படி என் வாழ்க்கையை நான் ஊற்றுகிறேனப்பா. ಮರಿಯಳು ಸುರಿಸಿದ ಆ ಒಂದು ಪರಿಮಳ ತೈಲ ಯಾವ ರೀತಿ ಸುಗಂಧ ವಾಸನೆಯಾಗಿ ಹರಡಿತೋ ಆ ರೀತಿ ನನ್ನ ಜೀವಿತವನ್ನು ನಿನ್ನ ಸಮ್ಮುಖದಲ್ಲಿ ಸಮರ್ಪಿಸ್ತೇನಪ್ಪ. I ask you, ನಾನು ನಿಮ್ಮನ್ನು ಕೇಳ್ತೇನೆ, people of God, stops asking anything in God, anything this month.
ನನ್ನ ಪ್ರಿಯ ದೇವ ಜನರೇ, ಈ ಒಂದು ತಿಂಗಳಲ್ಲಿ ದೇವರಿಂದ ಕೇಳಿಕೊಳ್ಳೋದನ್ನ ನಿಲ್ಲಿಸಿರಿ. கேட்காதீங்க, இந்த மாதம் எதுவுமே கேட்காதீங்க. ಈ ಒಂದು ತಿಂಗಳಲ್ಲಿ ದೇವರಿಂದ ಏನು ಕೇಳಬೇಡಿ. வாழ்க்கை பூரா உங்களை நடத்தினவருக்கு இந்த மாதம் அவருக்காக ஏதாவது செய்யுங்க. ಜೀವಮಾನವೆಲ್ಲ ನಿಮ್ಮ ನಡೆಸಿದ ಆತನಿಗೆ ಈ ಒಂದು ತಿಂಗಳು ಏನಾದರೂ ಮಾಡಿ. Jesus brought back life. ಯೇಸು ಜೀವವನ್ನೇ ತಂದ್ರು. Amen. What was that family? Amen. Sitting idle. ಆ ಒಂದು ಕುಟುಂಬ ಹಾಗೆ ಸುಮ್ಮನೆ ಕುಳಿತಿದ್ದ? இல்லங்க, அவருக்காக உணவை ஆயத்தப்படுத்தினாங்க. ಇಲ್ಲ, ಆತನಿಗಾಗಿ ಔತಣವನ್ನು ಆಹಾರವನ್ನು ಸಿದ್ಧಪಡಿಸಿದ್ರು. காலை நேரத்துல நான் உங்களுக்கு சொல்றேன், ಈ ಮುಂಜಾನೆ ಸಮಯದಲ್ಲಿ ನಾನು ನಿಮಗೆ ಹೇಳ್ತೇನೆ, எல்லாம் செய்கிற தேவனுக்கு நீயும் ஏதாவது செய்யலாங்க. ಎಲ್ಲವನ್ನು ಮಾಡುವ ದೇವರಿಗೆ ನೀವು ಕೂಡ ಏನಾದರೂ ಮಾಡಬಹುದು. Your small effort will be counted as a great sacrifice in the sight of God. ನಿಮ್ಮ ಚಿಕ್ಕ ಪ್ರಯತ್ನ ದೇವರ ದೃಷ್ಟಿಯಲ್ಲಿ ಒಂದು ದೊಡ್ಡ ತ್ಯಾಗವಾಗಿರುತ್ತದೆ. Amen. அந்த விலை ಬಾಳುகிற ಎಣ್ಣೆயை தூக்கிட்டு ಅವಳು வந்தபோது, ಆ ಬೆಲೆ ಬಾಳುವಂತ ತೈಲವನ್ನು ಆಕೆ ತೆಗೆದುಕೊಂಡು ಬಂದಾಗ everyone were jealous. ಎಲ್ಲರೂ ಹೊಟ್ಟೆ ಉರಿತಾ ಇದ್ದಾರೆ. ಎಲ್ಲರೂ சொல்றாங்க, என்ன இது இவ்வளவு பெருசு, ஏன் வேஸ்ட் பண்ற இத ஊத்திட்டு? ಎಲ್ಲರೂ ಹೇಳ್ತಾರೆ, ಅಯ್ಯೋ ಇದನ್ನು ಸುರಿಸಿ ಯಾಕೆ ವ್ಯರ್ಥ ಮಾಡ್ತೀಯ? But what was running in her mind? ಆದ್ರೆ ಆಕೆ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ? என்னுடைய சகோதரன் உயிரோடு வந்திருக்கிறான் என்றால், ನನ್ನ ಸಹೋದರನು ಜೀವಂತವಾಗಿ ಬಂದಿದ್ದಾನೆ அது ಅಂದ್ರೆ எப்படி நடந்திருக்கிறது? ಅದು ಹೇಗೆ ಸಂಭವಿಸಿತು? இன்னும் கொஞ்சே நாட்களில, இன்னும் 6 நாட்களில, ಇನ್ನು 6 ದಿನಗಳಲ್ಲಿ. That's why the voice starts like this. ಅದಕ್ಕೆ ವಾಕ್ಯ ಈ ರೀತಿ ಆರಂಭವಾಗುತ್ತದೆ. 6 நாள் இருக்கையில், ಪಸ್ಕ ಹಬ್ಬಕ್ಕೆ ಇನ್ನು 6 ದಿವಸ ಇರುವಾಗ, அந்த 6 நாளில 6 ದಿನಗಳಲ್ಲಿ ಯೇಸು எனக்காக பலியாக போறார். ಯೇಸು ನನಗಾಗಿ ಬಲಿಯಾಗಲಿಕ್ಕಿದ್ದಾರೆ. சகோதரன் உயிரோடு எழுந்திருக்கிறதுக்கு காரணம் அந்த ஜீவனை இயேசு ஆமென் உயிரை தர போகிறார். ನನ್ನ ಸಹೋದರನು ಜೀವಂತವಾಗಿ ಎದ್ದಿರುವುದಕ್ಕೆ ಯೇಸು ಅದಕ್ಕೆ ಬದಲಾಗಿ ಜೀವ ಕೊಡ್ಲಿಕ್ಕಿದ್ದಾರೆ. ಕ್ರಯத்தை அவர் ಕಟ್ಟ போகிறார். ಆ ಕ್ರಯವನ್ನು ಆತನು ಸಲ್ಲಿಸಲಿಕ್ಕಿದ್ದಾರೆ. This oil is nothing. ಈ ಒಂದು ತೈಲ ಏನೂ ಇಲ್ಲ, ಇದು ಏನೇನೂ ಇಲ್ಲ, ಇದು ಏನೇನೂ ಇಲ್ಲ. ನಾನು ಮುರಿತಿರೋದು ಒಂದು ಬಾಟಲ್ ನ, ನಾನು ಮುರಿತಾ ಇರುವುದು ಒಂದು ಭರಣಿಯನ್ನು ಮಾತ್ರ, ಒಂದು ಎಣ್ಣೆನ, ನಾನು ಸುರಿಸ್ತಾ ಇರೋದು ಒಂದು ತೈಲವನ್ನ. ಆದರೆ ಇನ್ನು 6 ನಾಳಿಲೆ, ಇನ್ನು 6 ದಿನಗಳಲ್ಲಿ அவருடைய சரீரம் உடைக்கப்பட போகிறது. ಆತನ ಶರೀರ ಮುರಿಯಲ್ಪಡಲಿಕ್ಕಿದೆ. ஊற்றப்படுகிறது ಎಣ್ಣೆ ಅಲ್ಲ, ರಕ್ತಂ ಎಲ್ಲಾமே ஊற்றப்பட போகிறது. ಸುರಿಯಲ್ಪಡುವುದಕ್ಕಿರುವುದು ತೈಲವಲ್ಲ, ಆತನ ದೇಹದ ರಕ್ತವೆಲ್ಲ ಸುರಿಯಲ್ಪಡಲಿಕ್ಕಿದೆ. ஊற்றப்பட போகிறதுனால, ಆ ರಕ್ತ ಸುರಿಸಲ್ಪಡುವುದರಿಂದ ಲಾಜರ್ மட்டுமல்ல, ಲಾಜರ್ನು ಮಾತ್ರವಲ್ಲ, எல்லாரும் கூட ಉಯಿರೋಡು எழுந்து ಪರಲೋಕத்துக்குள்ள போகிறோம். ನಾವೆಲ್ಲರೂ ಕೂಡ ಜೀವಂತವಾಗಿ ಎದ್ದು ಪರಲೋಕವನ್ನು ಪ್ರವೇಶಿಸಲಿಕ್ಕಿದ್ದೇವೆ. ಈ ಮುಂಜಾನೆ ಸಮಯದಲ್ಲಿ ನಾನು ಒಂದು ಮಾತಿನೊಂದಿಗೆ ಮುಕ್ತಾಯ ಮಾಡ್ತೇನೆ. Stop expecting something from God even this month also. ಈ ಒಂದು ತಿಂಗಳು ಕೂಡ ದೇವರಿಂದಲೇ ನಿರೀಕ್ಷಿಸ್ತಾ ಇರುವುದನ್ನು ನಿಲ್ಲಿಸಿರಿ. Amen. Believe. Amen. Amen. ಒಂದನ್ನು ತಿಳಿದುಕೊಳ್ಳಿ. ಒಂದನ್ನು ಅರ್ಥ ಮಾಡ್ಕೊಳ್ಳಿ. Amen. Accept this truth. ಈ ಒಂದು ಸತ್ಯವನ್ನು ಗ್ರಹಿಸಿಕೊಳ್ಳಿ. God has given one opportunity to give back something to him. ಆತನಿಗೆ ಮತ್ತೆ ತಿರುಗಿ ಕೊಡ್ಲಿಕ್ಕೆ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. This is your time to give the best to the one who gave all best to you. ನಿಮಗಾಗಿ ಎಲ್ಲ ಅತ್ಯುತ್ತಮವಾದದನ್ನು ಕೊಟ್ಟ ಆತನಿಗೆ ನೀವು ನಿಮ್ಮಿಂದ ಆದದನ್ನು ಉತ್ತಮವಾದದನ್ನು ಕೊಡುವಂತ ತಿಂಗಳಿದಾಗಿದೆ. Jesus would have bought 10,000 amen and bought it, amen, gave it to amen Mary ಇಲ್ಲ. ಯೇಸು ಒಂದು 10,000 ರೂಪಾಯಿ ತೆಗೆದುಕೊಂಡು ಬಂದು ಮರಿಯಳಿಗೆ ಕೊಟ್ಟಿರಬಹುದಾಗಿತ್ತಲ್ಲ. But Jesus gave the best. ಆದರೆ ಯೇಸು ಅತ್ಯುತ್ತಮವಾದದನ್ನು ಕೊಟ್ಟರು. What best can you give to God this month? ದೇವರಿಗೆ ನಾವು ಯಾವ ಅತ್ಯುತ್ತಮವಾದದನ್ನು ಕೊಡ್ಲಿಕ್ಕೆ ಸಾಧ್ಯ? To surrender your life to Jesus. ನಿಮ್ಮ ಜೀವಿತವನ್ನೇ ಕ್ರಿಸ್ತನಿಗೆ ಸಮರ್ಪಿಸುವಂತದ್ದು. If you ask God, Lord, what is the precious thing in your sight? ದೇವರ ಬಳಿಯಲ್ಲಿ ಹೋಗಿ, ದೇವರೇ ನಿನ್ನ ದೃಷ್ಟಿಯಲ್ಲಿ ಅತ್ಯಮೂಲ್ಯವಾದದ್ದು ಯಾವುದಪ್ಪ ಅಂತ ನೀವು ಕೇಳಿದ್ರೆ, which one do you count it as costliest? ಯಾವುದನ್ನಪ್ಪ ನೀವು ತುಂಬಾ ಬೆಲೆ ಬಾಳುವಂತದ್ದು ಅಂತ ನೆನೆಸ್ತೀರಾ ಅಂತ ಕೇಳಿದ್ರೆ, he will tell you, ಆತನೇ ಹೇಳ್ತಾರೆ, you are the most costliest jewel. ನೀನೇ ನನಗೆ ಅತ್ಯುತ್ತಮವಾದಂತ ಒಂದು ಉಡುಗೊರೆ. Amen. How many of you are ready? ಎಷ್ಟು ಜನ ಸಿದ್ಧವಾಗಿದ್ದೀರಾ? ನನ್ನನ್ನೇ ನಾ ಸಮರ್ಪಿಸ್ತೇನಪ್ಪ. Amen. I will praise you all every day. ಕರ್ತನೇ, ಪ್ರತಿ ದಿನವೂ ನಾನು ನಿನ್ನನ್ನು ಸ್ತುತಿಸುತ್ತೇನೆ. Not only on the first day, in the first hours. ಈ ತಿಂಗಳ ಮೊದಲನೇ ದಿನದ ಮೊದಲನೇ ತಾಸಲಿನಲ್ಲಿ ಮಾತ್ರ ಅಲ್ಲ, ಪ್ರತಿ ದಿನಾನು ಬೆಳಗ್ಗೆ ನಾನು ನಿನ್ನನ್ನು ಆರಾಧಿಸ್ತೇನೆ. ಪ್ರತಿ ದಿನವೂ ಮುಂಜಾನೆಯೇ ನಿನ್ನನ್ನು ಆರಾಧಿಸ್ತೇನೆ. Early morning. ಮುಂಜಾನೆ. Amen. Kneel down, lift up your hands and say, Lord, I surrendered this day to you. ಮೊಣಕಾಲು ಹಾಕಿ 2 ಕರಗಳನ್ನು ಮೇಲೆತ್ತಿ, ಅಪ್ಪ ಈ ದಿನವನ್ನು ನಿನಗೆ ನಾನು ಸಮರ್ಪಿಸುತ್ತೇನೆ. I belong to you, Jesus.
Jesus. ಯೇಸುವೇ ನಾನು ನಿನಗೆ ಸ್ವಂತ ಅಪ್ಪ. Amen. I praise you with all my heart. Amen. Today. ನನ್ನ ಹೃದಯಾಂತರಾಳದಿಂದ ನಾನು ನಿನ್ನನ್ನು ಸ್ತುತಿಸ್ತೇನೆ. நேரம் கிடைக்கும் போதெல்லாம், ಸಮಯ ಸಿಗುವಾಗಲೆಲ್ಲ Amen, யாரை நீங்க நினைவு கூறணும்? ಯಾರನ್ನ ನೀವು ನೆನೆಸಬೇಕು. கண்ணிமைக்கும் நேரமும் விடாம, ಕ್ಷಣ ಮಾತ್ರವೂ ಕಣ್ಣು ಮಿಟುಕಿಸುವಷ್ಟು ಸಮಯವೂ ಕೂಡ தூங்காமல் உறங்காமலே, ತೂಕಡಿಸದೆ ನಿದ್ರಿಸದೆಯೂ, தாய் மறந்தாலும் மறக்காமலே, ತಾಯಿ ಮರೆತರೂ ಮರೆಯದೆ உங்களை நினைக்கிற ஒரு தேவனை அப்பப்ப நினைச்சிட்டே இருங்க. ನಿಮ್ಮನ್ನು ನೆನೆಸುವ ದೇವರನ್ನು ಆಗಾಗ ನೆನಪಿಸ್ತಲೇ ಇರಿ. ஒவ்வொன்றுக்கும் நன்றி செலுத்துங்க. ಒಂದೊಂದು ಕಾರ್ಯಗಳಿಗೂ ಕೃತಜ್ಞತೆ ಹೇಳ್ರಿ. எத்தனை பேர் என்னோட சேர்ந்து ஆமென் சொல்லுங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ இருக்கிற இடத்துல எல்லாரும் எழுந்து நிற்போமா? ಇರುವ ಸ್ಥಳದಲ್ಲಿ ಎಲ್ಲರೂ ನಾವು ಎದ್ದು I want to pray for you. ನಿಮಗಾಗಿ ನಾನು ಪ್ರಾರ್ಥಿಸಲು ಬಯಸುತ್ತೇನೆ. God will, amen, bestow his blessing upon you. ದೇವರು ನಿಮ್ಮ ಮೇಲೆ ಆತನ ಎಲ್ಲ ಆಶೀರ್ವಾದಗಳನ್ನು ಸುರಿಸಲಿ. ಆಗಸ್ಟ್ ಮಾதம், ಈ ಆಗಸ್ಟ್ ತಿಂಗಳು கர்த்தர் உங்களை எல்லா நிறைவுகளோடு எல்லா ஆசீர்வாதத்தோடு நிரப்புவாரா. ದೇವರು ಎಲ್ಲ ಆಶೀರ್ವಾದಗಳಿಂದ ಎಲ್ಲ ಸಮೃದ್ಧಿಯಿಂದ ಆತ ನಿಮ್ಮನ್ನು ತುಂಬಿಸಲಿ. ஜெபங்களை கர்த்தர் கேட்பாராக. ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಲಿ.